ಸೊ ಸ್ಟೂಡೆಂಟ್ಸ್, ನಾವು ಇವತ್ತಿನ ಕ್ಲಾಸಲ್ಲಿ ವೋಚರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ವೋಚರ್ ಅಂದ್ರೇನು, ವೋಚರ್ಸಲ್ಲಿ ಎಷ್ಟು ಟೈಪ್ಸ್ ಇದೆ, ಹಾಗೂ ವೋಚರ್ ಎಂಟ್ರಿ ಮಾಡೋದು ಹೇಗೆ ಅನ್ನೋದನ್ನ ನಾವು ಇವತ್ತಿನ ಕ್ಲಾಸಲ್ಲಿ ಕಲಿಯೋಣ. ಸೊ ಸ್ಟೂಡೆಂಟ್ಸ್, ಫಸ್ಟ್ ಲೆಟ್ ಮಿ ಎಕ್ಸ್ಪ್ಲೈನ್ ಫ್ಯೂ ಥಿಂಗ್ಸ್ ಅಬೌಟ್ ಗ್ರೂಪ್ಸ್. ಸೊ ಭಾಳಷ್ಟು ಜನ ಸ್ಟೂಡೆಂಟ್ಸ್ ಹೇಳ್ತಿರ್ತಾರೆ, ನಮಗೆ ಯಾವ ಲೆಡ್ಜರ್ ಯಾವ ಗ್ರೂಪ್ ಕೆಳಗೆ ಹಾಕಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಭಾಳಷ್ಟು ಕನ್ಫ್ಯೂಷನ್ ಆಗುತ್ತೆ, ಡೈರೆಕ್ಟ್ ಎಕ್ಸ್ಪೆನ್ಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸು, ಅಸೆಟ್ಸು ಮತ್ತು ಕರೆಂಟ್ ಲಯಬಿಲಿಟೀಸ್ ಅಂತ. ಸೊ ನಾನು ಫಸ್ಟ್ ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಯಾವ್ಯಾವ್ದು ಬರುತ್ತೆ, ಸೊ ಯಾವ್ಯಾವ ಲೆಡ್ಜರ್ಸ್ ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ ಅಂದರೆ, ಓಕೆ ಸಿ ಫ್ರೈಟ್ ಚಾರ್ಜಸ್, ಕ್ಯಾರೇಜ್ ಇನ್ವಾರ್ಡ್, ಪರ್ಚೇಸಸ್. ಸೊ ಫ್ರೈಟ್ ಚಾರ್ಜಸ್ ಅಂದರೆ ಈಗ ಟ್ರೈನಿಂದ ಆದರೂ ಬಸ್ಸಿಂದನಾದರೂ ನಾವು ಗೂಡ್ಸ್ನ ಕ್ಯಾರಿ ಮಾಡುವಾಗ ಬಿಡುವಂಥ ಖರ್ಚುಗಳು ಅಥವಾ ಟ್ಯಾಕ್ಸ್ಗಳು, ಹಾಗೂ ಕ್ಯಾರೇಜ್ ಇನ್ವಾರ್ಡ್. ಸೊ ಕ್ಯಾರೇಜ್ ಇನ್ವಾರ್ಡ್ ಅಂದರೆ ನಮ್ಮ ಗೋಡೌನ್ವರೆಗೂ ನಾವು ಪರ್ಚೇಸ್ ಮಾಡ್ಕೊಂಡು ಬಂದಾಗ ನಮ್ಮ ಗೋಡೌನ್ವರೆಗೂ ಸಾಗಿಸೋದಕ್ಕೆ ನಾವು ವ್ಯಾನ್ಗೆ ಕೊಡುವಂಥ ದುಡ್ಡು, ಪರ್ಚೇಸ್ ಮಾಡಿದಾಗ ಆಗುವಂತಹ ಖರ್ಚುಗಳು. ಸೊ ನಾವು ರಾ ಮಟೀರಿಯಲ್ ಪರ್ಚೇಸ್ ಮಾಡ್ತೀವಿ, ಆ ಟೈಮಲ್ಲಿ ಆಗುವಂತಹ ಖರ್ಚುಗಳು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಕಾಟೇಜ್ ಆ್ಯಂಡ್ ಕೂಲಿ. ಸೊ ಈಗ ನಾವು ವ್ಯಾನಿಂದ ತರ್ತೀವಿ, ಸೊ ಕಾರ್ಮಿಕರಿಗೆ ಕೊಡಬೇಕು, ಕೂಲಿ ಮಾಡೋರಿಗೆ ಕೊಡಬೇಕು, ಅವ್ರ ಲಗೇಜ್ನೆಲ್ಲ ಒಳಗೆ ಹಾಕೋದಕ್ಕೆ ಅಥವಾ ಗೂಡ್ಸ್ನೆಲ್ಲ ಒಳಗೆ ಹಾಕಿಡೋದಕ್ಕೆ ಅವ್ರಿಗೆ ಕೂಲಿ ಕೊಡಬೇಕು ಅಂತ ಎಕ್ಸ್ಪೆನ್ಸಸ್ಗಳು ಡೈರೆಕ್ಟ್ ಎಕ್ಸ್ಪೆನ್ಸಸ್. ಮ್ಯಾನುಫ್ಯಾಕ್ಚರಿಂಗ್ ವೇಜಸ್, ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟಲ್ಲಿ ಕೊಡುವಂಥ ಕೂಲಿಗಳು ಕೂಡ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಸೊ ವೇಜಸ್ ಅಂತ ಬಂದರೂ ಡೈರೆಕ್ಟ್ ಎಕ್ಸ್ಪೆನ್ಸೇ. ಕೋಲ್, ಗ್ಯಾಸ್, ವಾಟರ್ ಇವೆಲ್ಲ ಡೈರೆಕ್ಟು. ಆಯಿಲು, ಫ್ಯೂಯಲು ಇದಕ್ಕೆ ಎಕ್ಸ್ಪೆನ್ಸ್ಗಳಾದರೂ ಡೈರೆಕ್ಟ್ ಎಕ್ಸ್ಪೆನ್ಸು. ಫ್ಯಾಕ್ಟ್ರಿ ರೆಂಟು ಎಕ್ಸ್ಪೆನ್ಸೇ, ಡೈರೆಕ್ಟ್ ಎಕ್ಸ್ಪೆನ್ಸ್. ಫ್ಯಾಕ್ಟ್ರಿ ಎಲೆಕ್ಟ್ರಿಸಿಟಿ ಬಿಲ್ಲು, ಲೈಟಿಂಗ್, ಹೀಟಿಂಗ್ ಇವೆಲ್ಲವೂ ಕೂಡ ಡೈರೆಕ್ಟ್ ಎಕ್ಸ್ಪೆನ್ಸ್ಗಳಾಗಿರುತ್ತೆ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಲ್ಲಿ ಸ್ಯಾಲ್ರಿ ಎಕ್ಸ್ಪೆನ್ಸು. ಸೊ ಸ್ಟಾಫ್ಗೆ ಸ್ಯಾಲ್ರಿ ಕೊಡ್ತೀವಿ ಅಂದರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗುತ್ತೆ. ಯಾಕಂದರೆ ಇದು ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟಲ್ಲಿ ಆಗುವಂತಹ ಎಕ್ಸ್ಪೆನ್ಸಸ್ಗಳೆಲ್ಲವೂ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಇರುತ್ತೆ. ನೆಕ್ಸ್ಟ್ ಪೋಸ್ಟೇಜು, ಟೆಲಿಗ್ರಾಮಿಂಗ್ ಮಾಡಿದರೆ, ಟೆಲಿಫೋನ್ ಚಾರ್ಜಸ್ಸು, ರೆಂಟ್ ಪೇಯ್ಡು, ಓಕೆ, ರೇಟ್ಸು, ಟ್ಯಾಕ್ಸಸ್ನ ಕಟ್ಟಿದೆ. ಸೊ ಇಲ್ಲಿ ಬರೋ ಟ್ಯಾಕ್ಸಸ್ಸೇ ಬೇರೆ. ಸೊ ಕ್ಯಾರಿ ಮಾಡುವಾಗ ಟ್ಯಾಕ್ಸ್ನ ಕಟ್ಟಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ಸ್ಟೇಟಿಂದ ಬೇರೆ ಒಂದು ಸ್ಟೇಟ್ಗೆ ನಾವು ಗೂಡ್ಸ್ನ ಸೇಲ್ ಮಾಡುವಾಗ ಟ್ಯಾಕ್ಸ್ನ ಕಟ್ಟಬೇಕಾಗುತ್ತೆ. ಬೇರೆ CST ಅಂತ ಕರಿತೀವಿ ಅದನ್ನು, ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್, ಆ ಟ್ಯಾಕ್ಸ್ ಬೇರೆ. ಓಕೆ, ನೆಕ್ಸ್ಟ್ ಇಲ್ಲಿ ಇನ್ಶೂರೆನ್ಸ್, ಆಡಿಟ್ ಫೀಸು ಇವೆಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸು. ಬ್ಯಾಂಕ್ ಲೋನ್ ಮೇಲೆ ಇಂಟ್ರೆಸ್ಟ್ ಕಟ್ಟಿದ್ರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸು. ಪ್ರಿಂಟಿಂಗ್, ಸ್ಟೇಷನರಿ ಖರ್ಚಾದ್ರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸು. ಜನರಲ್ ಎಕ್ಸ್ಪೆನ್ಸಸ್ಗಳು ಅಂದರೆ ಪೆನ್ನು, ಪೇಪರು, ಬುಕ್ಕು ಅಥವಾ ಮತ್ತು ಅದರ ಪೇಸ್ಟ್ಗೆ ಖರ್ಚಾಗುವಂಥ ಎಕ್ಸ್ಪೆನ್ಸಸ್ಗಳು. ಸೆಂಟ್ರಿ ಎಕ್ಸ್ಪೆನ್ಸ್ ಅಂದರೆ ಚಿಲ್ಲರೆ ಖರ್ಚುಗಳು. ಡಿಸ್ಕೌಂಟ್ ಅಲೌಡ್ ಅಂದರೆ ನಾವು ಕಸ್ಟಮರ್ಗೆ ಡಿಸ್ಕೌಂಟ್ ಕೊಟ್ಟರೆ ಅದು ನಮ್ಗೆ ಇಂಡೈರೆಕ್ಟ್ ಎಕ್ಸ್ಪೆನ್ಸು. ಕ್ಯಾರೇಜ್ ಔಟ್ವಾರ್ಡ್ಸ್ ಆರ್ ಸೇಲ್ಸ್, ಕ್ಯಾರೇಜ್ ಔಟ್ವಾರ್ಡ್ಸ್ ಆರ್ ಸೇಲ್ಸ್ ಅಂದರೆ ಈಗ ನಾವು ಕಸ್ಟಮರ್ಗೆ ಸೇಲ್ ಮಾಡಿದರೆ ಆ ಗೂಡ್ಸ್ನ ಅವ್ರ ಮನೆಗಳವರೆಗೂ ನಾವು ಏನು ಮಾಡಬೇಕು, ಕ್ಯಾರಿ ಮಾಡಬೇಕು ವ್ಯಾನಲ್ಲಿ. ಸೊ ಅವ್ರಿಗೆ ಕೊಡುವಂಥ ಖರ್ಚುಗಳು. ಟ್ರಾವೆಲಿಂಗ್ ಆದಾಗ, ಸೊ ನಮ್ಮ ಕಂಪನಿ ಸ್ಟಾಫು ಬೇರೆ ಕಡೆ ಹೋದಾಗ ಅವ್ರಿಗೆ ಟ್ರಾವೆಲಿಂಗ್ ಅಂತ ಎಕ್ಸ್ಪೆನ್ಸ್ ಕೊಡಬೇಕು, ಅದು ಇಂಡೈರೆಕ್ಟ್ ಎಕ್ಸ್ಪೆನ್ಸು. ಅಡ್ವರ್ಟೈಸ್ಮೆಂಟ್ ಖರ್ಚು ಮಾಡಿದರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ಬ್ಯಾಡ್ ಡೇಟಾಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ರಿಪೇರು, ರಿನಿವಲ್ ಮಾಡಿಸಿದ್ರು ಇಂಡೈರೆಕ್ಟ್. ಮೋಟಾರ್ ಎಕ್ಸ್ಪೆನ್ಸಸ್, ಡೆಪ್ರಿಸಿಯೇಷನ್ ಆನ್ ಅಸೆಟ್ಸ್ ಎಲ್ಲ ಅಕೌಂಟ್ಸ್ ಕೂಡ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಕರೆಂಟ್ ಅಸೆಟ್ಸಲ್ಲಿ ಏನೇನು ಬರುತ್ತೆ, ಕ್ಯಾಶ್ ಅಕೌಂಟ್ ಕರೆಂಟ್ ಅಸೆಟ್ಸು. ಡೆಟಾರ್ಸ್ ಅಕೌಂಟ್ ಅಂದರೆ ಕಸ್ಟಮರ್ ಅಕೌಂಟ್ಸ್ ಎಲ್ಲ ನಮ್ಮ ಕರೆಂಟ್ ಅಸೆಟ್ಸ್ ಆಗಿರುತ್ತೆ. ಫ್ರೆಂಡ್ಸ್ಗೆ ಲೋನ್ ಕೊಟ್ಟರೆ, ಸ್ಟಾಫಿಗೆ ಲೋನ್ ಕೊಟ್ಟರೆ ಅಂದರೆ ಸಾಲ ಕೊಟ್ಟಾಗ ಅದು ನಮಗೆ ಕರೆಂಟ್ ಅಸೆಟ್ಸ್ ಆಗುತ್ತೆ. ಸೊ ಸ್ಟಾಫ್ಗೆ ನಾವು ಅಡ್ವಾನ್ಸ್ ಆಗಿ ಸ್ಯಾಲರಿ ಕೊಟ್ಟಿರ್ತೀವಿ, ಅಡ್ವಾನ್ಸ್ ಕೊಟ್ಟಾಗಲೂ ಕೂಡ ಕರೆಂಟ್ ಅಸೆಟ್ಸ್ ಆಗಿರುತ್ತೆ. ಸ್ಟಾಕ್ ಇನ್ ಹ್ಯಾಂಡ್, ಸೊ ನಮ್ಮ ಹತ್ರ ಸ್ಟಾಕ್ ಇದೆ ಅಂದರೆ ಅದು ಕೂಡ ಕರೆಂಟ್ ಅಸೆಟ್ಸ್. ಸೊ ಓಪನಿಂಗ್ ಸ್ಟಾಕು, ಕ್ಲೋಸಿಂಗ್ ಸ್ಟಾಕ್ ಅಂತ ಕರಿತೀವಿ ನಾವು, ಅದು ಕೂಡ ನಮಗೆ ಕರೆಂಟ್ ಅಸೆಟ್ ಆಗಿರುತ್ತೆ. ನೆಕ್ಸ್ಟ್ ಫಿಕ್ಸ್ಡ್ ಅಸೆಟ್ಸ್ ಯಾವ್ಯಾವ ನೋಡೋಣ. ಫಿಕ್ಸ್ಡ್ ಅಸೆಟ್ಸ್ ಗೊತ್ತಿದೆ, ಫಿಕ್ಸ್ಚರ್ಸ್ ಆ್ಯಂಡ್ ಫಿಟ್ಟಿಂಗ್ಸ್. ಸೊ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಇರುತ್ತೆ, ಅವೆಲ್ಲವೂ ಕೂಡ ಫಿಕ್ಸ್ಡ್ ಅಸೆಟ್ಸ್. ಫರ್ನಿಚರು, ಮೋಟರ್ ವೆಹಿಕಲ್ಲು, ಪ್ಲಾಂಟೆಡ್ ಮಷಿನರಿ, ಲ್ಯಾಂಡು, ಬಿಲ್ಡಿಂಗು, ಮತ್ತು ಲೀಸ್ ಹೋಲ್ಡ್ ಪ್ರಾಪರ್ಟಿ ಅಂದರೆ ಲೀಸಿಗೆ ಕೊಟ್ಟಿರೋಂಥ ಪ್ರಾಪರ್ಟಿ. ಪೇಟೆಂಟ್ಸು, ಪೇಟೆಂಟ್ಸ್ ಅಂದರೆ ನಾವು ನಮ್ಮ ಯಾವುದಾದ್ರೂ ಒಂದು ಬ್ರ್ಯಾಂಡ್ನ ನಾವು ನಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡ್ಸ್ಕೊಂಡ್ಬಿಡ್ತೀವಿ, ಅದನ್ನು ಪೇಟೆಂಟ್ಸ್ ಅಂತ ಕರಿತೀವಿ. ಗುಡ್ ವಿಲ್ ಅಂದರೆ ಸೊ ಮಾರ್ಕೆಟಲ್ಲಿ ನಮ್ಮ ಬ್ರ್ಯಾಂಡಿಗೆ ಇರುವಂತಹ ಒಂದು ವ್ಯಾಲ್ಯೂ ಏನಿರುತ್ತೆ, ಒಂದು ಹೆಸರಿರುತ್ತೆ ನಮ್ಮ ಬ್ರ್ಯಾಂಡ್ ಅಂದ ತಕ್ಷಣ. ಈಗ ಫಾರ್ ಎಕ್ಸಾಂಪಲ್ ಟಾಟಾ ಗ್ರೂಪ್ ಇದೆ. ಸೊ ಟಾಟಾ ಗ್ರೂಪ್ ಅನ್ನೋದು ಒಂದು ಬ್ರ್ಯಾಂಡ್. ಸೊ ಮಾರ್ಕೆಟಲ್ಲಿ ಅವ್ರಿಗೊಂದು ಗುಡ್ ವಿಲ್ ಇದೆ, ಅದನ್ನು ಕೂಡ ನಾವು ಫಿಕ್ಸ್ಡ್ ಅಸೆಟ್ ಅಂತ ಕರಿತೀವಿ. ಇಂಡೈರೆಕ್ಟ್ ಇನ್ಕಮ್ಸ್ ಯಾವ್ಯಾವ ನೋಡೋಣ. ಸೊ ಡೈರೆಕ್ಟ್ ಇನ್ಕಮ್ಸ್ ಯಾವ್ಯಾವ್ದಪ್ಪ ಅಂದರೆ ನಾವು ಸೇಲ್ ಮಾಡಿದಾಗ ಬರುವಂತಹ ಇನ್ಕಮ್ ಎಲ್ಲವೂ ಡೈರೆಕ್ಟ್ ಇನ್ಕಮ್ಸ್ ಆಗಿರುತ್ತೆ. ಆದರೆ ಇಂಡೈರೆಕ್ಟ್ ಇನ್ಕಮ್ಸ್ ಯಾವ್ಯಾವು, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ರಿಸೀವ್ಡ್, ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಅದ್ರಲ್ಲಿ ಇಂಟ್ರೆಸ್ಟ್ ಬರ್ತಾ ಇದ್ದರೆ ಅದು ನಮಗೆ ಇಂಡೈರೆಕ್ಟ್ ಇನ್ಕಮ್ ಆಗುತ್ತೆ. ಡೆಪಾಸಿಟ್ ಮೇಲೆ ಇಂಟ್ರೆಸ್ಟ್ ಬಂದರೂ ಅದು ಇಂಡೈರೆಕ್ಟ್ ಇನ್ಕಮ್. ಲೋನ್ ಮೇಲೆ ಇಂಟ್ರೆಸ್ಟ್ನ ತಗೊಂಡ್ರೆ ಅದು ಇಂಡೈರೆಕ್ಟ್ ಇನ್ಕಮ್. ಸೊ ಇಂಟ್ರೆಸ್ಟ್ ರಿಸೀವ್ಡ್, ಲೋನ್ ರಿಸೀವ್ಡ್ ಕೂಡ ಇಂಡೈರೆಕ್ಟ್ ಇನ್ಕಮ್ ಆಗುತ್ತೆ. ಕಮಿಷನ್ ರಿಸೀವ್ಡ್, ಡಿಸ್ಕೌಂಟ್ ರಿಸೀವ್ಡ್, ರೆಂಟ್ ರಿಸೀವ್ಡ್, ಡಿವಿಡೆಂಟ್ ರಿಸೀವ್ಡ್. ಸೊ ಡಿವಿಡೆಂಟ್ ಅಂದರೆ ನಾವು ಶೇರ್ಸ್ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದಾಗ ಸೊ ನಮ್ಗೆ ಪಾರ್ಟ್ನರ್ಶಿಪ್ಪಲ್ಲಿ ನಮ್ಮ ಪಾಲಿಗೆ ಬರುವಂತಹ ಲಾಭ ಏನಿರುತ್ತೆ ಅದನ್ನು ಡಿವಿಡೆಂಟ್ ಅಂತ ಕರಿತೀವಿ. ಬ್ಯಾಡ್ ಡೇಟಾಸ್ ರಿಕವರ್ಡ್ ಅಂದರೆ ಈಗ ಬ್ಯಾಡ್ ಡೇಟಾಸ್ ಅಕೌಂಟ್ನ ನಾವು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಹಾಕಿರ್ತೀವಿ, ಆದರೆ ರಿಕವರಿ ಮಾಡ್ಕೊಂಡ್ಬಿಟ್ರೆ ಅದು ನಮಗೆ ಇಂಡೈರೆಕ್ಟ್ ಇನ್ಕಮ್ ಆಗುತ್ತೆ. ನೆಕ್ಸ್ಟು ಅಸೆಟ್ಸ್ನ ಸೇಲ್ ಮಾಡಿದಾಗ ಬರುವಂಥ ಪ್ರಾಫಿಟ್ಟು ನಮ್ಗೆ ಏನಾಗುತ್ತೆ, ಇಂಡೈರೆಕ್ಟ್ ಇನ್ಕಮ್ ಆಗುತ್ತೆ. ಸಣ್ಣ ಇನ್ಕಮ್ ಅಂದರೆ ಸಣ್ಣ ಪುಟ್ಟ ಇನ್ಕಮ್ಗಳೆಲ್ಲವೂ ನಮಗೆ ಇಂಡೈರೆಕ್ಟ್ ಇನ್ಕಮ್ಸ್ ಆಗಿರುತ್ತೆ. ಗೊತ್ತಾಗ್ತಲ್ಲ ಸ್ಟೂಡೆಂಟ್ಸ್. ಸೊ ನಾನು ಮೈನ್ ಹೆಡ್ಡಿಂಗ್ಸ್ನ ಮಾತ್ರ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನು ಉಳಿದಿರುವಂತಹ ಹೆಡ್ಡಿಂಗ್ಸ್ನ ನಿಮಗೆ ಬೇಕಿದ್ರೆ ಕ್ಲಾಸ್ ಟೀಚರ್ ಹತ್ರ ಡೌಟ್ಸ್ನ ಕೇಳಿ ತಿಳ್ಕೊಬೋದು. ಸೊ ವೌಚರ್. ಸೊ ವೌಚರ್ ಅಂದರೆ ಏನು? ಅ ವೌಚರ್ ಈಸ್ ಅ ಡಾಕ್ಯುಮೆಂಟ್ ವಿಚ್ ಈಸ್ ದ ಪ್ರೂಫ್ ಫಾರ್ ದ ಟ್ರಾನ್ಸಾಕ್ಷನ್ ಹ್ಯಾಪನ್. ಸೊ ವೌಚರ್ ಅಂದರೆ ಈಗಾಗಲೇ ಹೇಳ್ದಂಗೆ ಅದೊಂದು ಟ್ರಾನ್ಸಾಕ್ಷನ್ ಆಗಿರೋದಕ್ಕೆ ಪ್ರೂಫ್. ವೌಚರ್ ಇಸ್ ಅ ಡಾಕ್ಯುಮೆಂಟ್, ಅದನ್ನೊಂದು ಡಾಕ್ಯುಮೆಂಟ್ ಥರ ನಾವು ಮೇಂಟೈನ್ ಮಾಡಬೇಕು, ಯಾಕೆಂದರೆ ಟ್ರಾನ್ಸಾಕ್ಷನ್ ಮಾಡಿದೀವಿ ಅನ್ನೋದಕ್ಕೆ ಪ್ರೂಫ್. ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಒಂದೊಂದು ವೌಚರ್ ಎಂಟ್ರಿ ನಾವು ಮಾಡ್ತಾ ಹೋಗ್ತೀವಿ. ಸೊ ಟ್ಯಾಲಿಲೂ ನಮಗೆ 2 ಟೈಪ್ಸ್ ಆಫ್ ವೌಚರ್ಸ್ ಇದೆ, ಒನ್ ಫಾರ್ ಅಕೌಂಟಿಂಗ್ ವೌಚರ್ಸ್, ಇನ್ನೊಂದು ಇನ್ವೆಂಟ್ರಿ ವೌಚರ್. ಸೊ ಫೈನಾನ್ಷಿಯಲ್ ಅಕೌಂಟ್ ಟ್ರಾನ್ಸಾಕ್ಷನ್ ಆದಾಗ ನಾವು ಅಕೌಂಟಿಂಗ್ ವೌಚರ್ಸ್ನ ಯೂಸ್ ಮಾಡ್ತೀವಿ. ಸೊ ಇನ್ವೆಂಟ್ರಿ ಗೂಡ್ಸ್ ಏನಿದೆ ಅದರಲ್ಲಿ ಟ್ರಾನ್ಸಾಕ್ಷನ್ ಆದರೆ ಇನ್ವೆಂಟ್ರಿ ವೌಚರ್ಸ್ನ ಯೂಸ್ ಮಾಡ್ತೀವಿ.
ಸೊ ಫಸ್ಟ್ ಅಕೌಂಟಿಂಗ್ ವೋಚರ್ಸ್ ಎಷ್ಟಿದೆ ಅನ್ನೋದನ್ನ ಯಾವ್ಯಾವ ನೋಡೋಣ. ಸೊ ಅಕೌಂಟಿಂಗ್ ವೋಚರ್ಸು ಟೋಟಲ್ ಆಗಿ 8 ವೋಚರ್ಸ್ ಇದೆ. ಸೊ ಮೇಯ್ನ್ ಆಗಿ ಯೂಸ್ ಮಾಡೋದು ನಾವು 8 ವೋಚರ್ಸ್ ಯಾವ್ಯಾವ ನೋಡೋಣ. ಕಾಂಟ್ರಾ ವೋಚರ್, ಸೊ ನಿಮಗೆ ರೈಟ್ ಸೈಡಲ್ಲಿ F4 ಅಂತ ಕಾಣಿಸ್ತಾ ಇದೆ, ಅದು ಕಾಂಟ್ರಾ ವೋಚರ್ನ ಶಾರ್ಟ್ಕಟ್ ಕೀ. ಸೊ ಟ್ಯಾಲಿ ನಾವು ವರ್ಕ್ ಮಾಡುವಾಗ F4 ಅನ್ನೋ ಶಾರ್ಟ್ಕಟ್ ಕೀನ ಕೂಡ ಯೂಸ್ ಮಾಡ್ಬೋದು. ಸೊ ಕಾಂಟ್ರಾ ವೋಚರ್ನ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ಗಳಾದಾಗ, ಸೊ ಯಾವ ಟ್ರಾನ್ಸಾಕ್ಷನಲ್ಲಿ ಕ್ಯಾಶ್ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್ ಇನ್ವಾಲ್ವ್ ಆಗಿರುತ್ತೋ ಅಂಥ ಟ್ರಾನ್ಸಾಕ್ಷನ್ ಎಲ್ಲ ನಾವು ಕಾಂಟ್ರಾ ವೋಚರಲ್ಲಿ ಎಂಟ್ರಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ಕ್ಯಾಶ್ ಡೆಪಾಸಿಟೆಡ್ ಇನ್ ಟು ಬ್ಯಾಂಕ್ ಆರ್ ಕ್ಯಾಶ್ ವಿತ್ಡ್ರಾನ್ ಫ್ರಮ್ ಬ್ಯಾಂಕ್. ಈ ರೀತಿ ಟ್ರಾನ್ಸಾಕ್ಷನ್ಸು, ಬ್ಯಾಂಕಿಗೆ ಕ್ಯಾಶ್ನ ಡೆಪಾಸಿಟ್ ಮಾಡಿದ್ರಿ ಅಥವಾ ಬ್ಯಾಂಕಿಂದ ಕ್ಯಾಶ್ನ ವಿತ್ಡ್ರಾ ಮಾಡಿದ್ವಿ ಅಥವಾ ಒಂದು ಬ್ಯಾಂಕಿಂದ ಮತ್ತೊಂದು ಬ್ಯಾಂಕಿಗೆ ಅಕೌಂಟಲ್ಲಿ ಕ್ಯಾಶ್ನ ಟ್ರಾನ್ಸ್ಫರ್ ಮಾಡಿದ್ವಿ, ಈ ರೀತಿ ಮಾಡೋ ಟ್ರಾನ್ಸಾಕ್ಷನ್ಸ್ನೆಲ್ಲ ಕಾಂಟ್ರಾ ವೋಚರಲ್ಲಿ ಎಂಟ್ರಿ ಮಾಡಬೇಕು. ಸ್ಟೂಡೆಂಟ್ಸ್, ನೆಕ್ಸ್ಟ್ ಏನಿದೆ ಪೇಮೆಂಟ್ ವೋಚರ್. ಸೊ ಶಾರ್ಟ್ಕಟ್ ಕೀ F5. ಸೊ ಪೇಮೆಂಟ್ ವೋಚರಲ್ಲಿ ಯಾವ ಟ್ರಾನ್ಸಾಕ್ಷನ್ನ ನಾವು ಎಂಟ್ರಿ ಮಾಡ್ತೀವಿ ಅಂದರೆ ಬಿಸ್ನೆಸ್ಸಿಂದ ಯಾರ್ಯಾರಿಗೆ ಕ್ಯಾಶ್ ರೂಪದಲ್ಲಾಗಲಿ ಅಥವಾ ಚೆಕ್ ರೂಪದಲ್ಲಾಗಲಿ ಪೇಮೆಂಟ್ ಮಾಡಿದರೆ, ಅಂದರೆ ಅವರಿಗೆ ಪೇಮೆಂಟ್ನ ಕೊಟ್ಟಿದ್ರೆ ಅದು ಪೇಮೆಂಟ್ ವೋಚರಲ್ಲಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ಸ್ಯಾಲ್ರಿ ಪೇ ಮಾಡೋದಾಗಲಿ ಅಥವಾ ಕೂಲಿ ಪೇ ಮಾಡೋದು, ವೇಜಸ್ ಪೇ ಮಾಡೋದು. ಫಾರ್ ಎಕ್ಸಾಂಪಲ್ ನಾವು ಕೃಷ್ಣ ಅವರಿಂದ ಪರ್ಚೇಸ್ ಮಾಡ್ಕೊಂಡಿದ್ವಿ ಅಂದರೆ ಕೃಷ್ಣ ಅವರಿಗೆ ಮತ್ತೆ ಪೇ ಮಾಡೋದು, ದುಡ್ಡು ಪೇ ಮಾಡೋದು ಅಥವಾ ಚೆಕ್ ರೂಪದಲ್ಲಿ ಚೆಕ್ನ ಪೇ ಮಾಡೋದಾಗಲಿ, ಈ ರೀತಿ ಪೇಮೆಂಟ್ನೆಲ್ಲ ನಾವು ಪೇಮೆಂಟ್ ವೋಚರಲ್ಲಿ ಎಂಟ್ರಿ ಮಾಡ್ಕೊಳ್ತೀವಿ. ನೆಕ್ಸ್ಟ್ ರೆಸಿಪ್ಟ್ ವೋಚರ್, ಶಾರ್ಟ್ಕಟ್ ಕೀ F6. ಸೊ ರೆಸಿಪ್ಟ್ ವೋಚರ್ ಹೆಸರೇ ಹೇಳ್ತಿದೆ, ಬಿಸ್ನೆಸ್ಸು ಬೇರೆ ಕಡೆಯಿಂದ ಕ್ಯಾಶ್ ರೂಪದಲ್ಲಾಗಲಿ ಅಥವಾ ಚೆಕ್ ರೂಪದಲ್ಲಾಗಲಿ ರಿಸೀವ್ ಮಾಡ್ಕೊಂಡಿದೆ ಅಂದರೆ, ಸೊ ಅವಾಗ ನಾವು ಅಂಥ ಟ್ರಾನ್ಸಾಕ್ಷನ್ನ ರೆಸಿಪ್ಟ್ ವೋಚರಲ್ಲಿ ಎಂಟ್ರಿ ಮಾಡಬೇಕು. ಸೊ ಕಮಿಷನ್ ರಿಸೀವ್ಡ್, ರೆಂಟ್ ರಿಸೀವ್ಡ್ ಅಥವಾ 5000 ರೂಪೀಸ್ ರಿಸೀವ್ಡ್ ಫ್ರಮ್ ಸಮ್ ಡೆಟಾರ್, ಈ ರೀತಿ ಟ್ರಾನ್ಸಾಕ್ಷನ್ ಎಲ್ಲ ರೆಸಿಪ್ಟ್ ವೋಚರಲ್ಲಿ ಯೂಸ್ ಮಾಡ್ತೀವಿ. ಸೊ ಬಿಸ್ನೆಸ್ಗೆ ದುಡ್ಡು ಬಂದಿದೆ ಅಥವಾ ಚೆಕ್ ಬಂತು ಬೇರೆ ಕಡೆಯಿಂದ ಅಂತ ಇದ್ದರೆ, ಸೊ ಅಂಥ ಟ್ರಾನ್ಸಾಕ್ಷನ್ನ ರೆಸಿಪ್ಟ್ ವೋಚರಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಜರ್ನಲ್ ವೋಚರ್ F7. ಸೊ ಜರ್ನಲ್ ವೋಚರ್ನ ಅಡ್ಜಸ್ಟ್ಮೆಂಟ್ ವೋಚರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಮೇಲೆ ಇರೋವಂತಹ ಯಾವುದೇ ಟ್ರಾನ್ಸಾಕ್ಷನ್ ಆಗಿಲ್ಲ, ಓಕೆ, ಅಥವಾ ನಾವು ನಮ್ಮ ಮೇನ್ ಬಿಸ್ನೆಸ್ಸಲ್ಲಿ ಏನಿದೆ ಪರ್ಚೇಸು ಸೇಲು ಕೂಡ ಮಾಡಿಲ್ಲ, ಅದು ಬಿಟ್ಟು ಉಳಿದಿರೋ ಟ್ರಾನ್ಸಾಕ್ಷನ್ಸ್ ಏನಿದೆ ಅವನ್ನ ನಾವು ಜರ್ನಲ್ ವೋಚರಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ನಮ್ಮ ಮೇನ್ ಬಿಸ್ನೆಸ್ಸು ಕಂಪ್ಯೂಟರ್ ಸೇಲ್ಸ್ ಅಂತ ಇರುತ್ತೆ ಅನ್ಕೊಳ್ಳಿ. ಸೊ ನಾವು ಕಂಪ್ಯೂಟರ್ಸ್ ಪಾರ್ಟ್ಸ್ನ ಪರ್ಚೇಸ್ ಮಾಡ್ಕೊಂಡ್ಬಂದು ಕಂಪ್ಯೂಟರ್ನ ಸೇಲ್ ಮಾಡ್ತೀವಿ. ಸೊ ಸೇಲ್ ಮಾಡೋದಕ್ಕೆ ಬೇರೆ ವೋಚರ್ ಇದೆ, ಪರ್ಚೇಸ್ ಮಾಡಿದಾಗ ಬೇರೆ ವೋಚರ್ಸ್ ಇದೆ, ಪೇಮೆಂಟ್ ಮಾಡಿದಾಗ ರಿಸೀವ್ ಮಾಡಿದಾಗ ವೋಚರ್ಸ್ ಬೇರೆ ಬೇರೆ ಇದೆ. ಆದರೆ ಇವೆಲ್ಲ ಬಿಟ್ಟು ಬೇರೆ ರೀತಿ ಟ್ರಾನ್ಸಾಕ್ಷನ್ ಆದಾಗ ನಾವು ಜರ್ನಲ್ ವೋಚರಲ್ಲಿ ಎಂಟ್ರಿ ಮಾಡ್ತೀವಿ. ಅದು ಬಂದಾಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟು ಸೇಲ್ಸ್ ವೋಚರ್. ಸೊ ಸೇಲ್ಸ್ ವೋಚರ್ ಶಾರ್ಟ್ಕಟ್ ಕೀ F8. ಬಿಸ್ನೆಸ್ಸಿಂದ ಯಾವುದೇ ಸೇಲ್ಸ್ ಟ್ರಾನ್ಸಾಕ್ಷನ್ ಆದಾಗ, ಓಕೆ, ಸೊ ಮಾನಿಟರ್ ಸೇಲ್ ಮಾಡಿದ್ವಿ, ಕಂಪ್ಯೂಟರ್ ಸೇಲ್ ಮಾಡಿದ್ವಿ, ಕೀಬೋರ್ಡ್ ಸೇಲ್ ಮಾಡಿದ್ವಿ, ಅಥವಾ ನಮ್ಮ ಬಿಸ್ನೆಸ್ಸಲ್ಲಿ ನಾವು ಯಾವ ವಸ್ತುಗಳನ್ನ ಸೇಲ್ ಮಾಡ್ತಿದ್ದೀವೋ ಅವನ್ನೆಲ್ಲ ನಾವು ಸೇಲ್ಸ್ ವೋಚರಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಕ್ರೆಡಿಟ್ ನೋಟ್ ವೋಚರ್, ಕಂಟ್ರೋಲ್ ಪ್ಲಸ್ F8 ಶಾರ್ಟ್ಕಟ್ ಕೀ. ಕ್ರೆಡಿಟ್ ನೋಟ್ ವೋಚರ್ನಲ್ಲಿ ನಾವು ಎಂಥ ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡಬಹುದು ಅಂದರೆ, ಕಸ್ಟಮರ್ಗೆ ನಾವು ಗೂಡ್ಸ್ನ ಸೇಲ್ ಮಾಡಿರ್ತೀವಿ, ಅವರು ಯಾವುದೋ ಒಂದು ರೀಸನಿಂದ ಸ್ವಲ್ಪ ಗೂಡ್ಸ್ನ ಅಥವಾ ಎಲ್ಲ ಗೂಡ್ಸ್ನ ತಂದು ನಮಗೆ ವಾಪಸ್ ಕೊಟ್ಬಿಟ್ರೆ ಅದು ಸೇಲ್ಸ್ ರಿಟರ್ನ್ ಟ್ರಾನ್ಸಾಕ್ಷನ್ ಆಗುತ್ತೆ. ಅಂಥ ಸೇಲ್ಸ್ ರಿಟರ್ನ್ ಟ್ರಾನ್ಸಾಕ್ಷನ್ ನಾವು ಕ್ರೆಡಿಟ್ ನೋಟ್ ವೋಚರಲ್ಲಿ ಎಂಟ್ರಿ ಮಾಡ್ತೀವಿ. ಅವರು ಯಾಕೆ ವಾಪಸ್ ಕೊಡ್ಬೋದು ಅಂದರೆ ಡ್ಯಾಮೇಜ್ ಆಗಿದೆ ಅಂತನೋ, ಅಥವಾ ಗೂಡ್ಸ್ ಏನೋ ಮಿಕ್ಸ್ ಆಗಿದೆ ಅಂತನೋ, ಅಥವಾ ಅವರಿಗೆ ಬೇಡವಾಗಿರೋ ಗೂಡ್ಸ್ ಬಂದಿದೆ ಅಂತ, ಅಥವಾ ಅನ್ಸ್ಯಾಟಿಸ್ಫ್ಯಾಕ್ಟರಿ ಗೂಡ್ಸ್ ಎಲ್ಲ ಕಸ್ಟಮರ್ ತಂದು ನಮಗೆ ರಿಟರ್ನ್ ಮಾಡ್ಬೋದು. ಅಂಥ ಟೈಮಲ್ಲಿ ಕ್ರೆಡಿಟ್ ನೋಟ್ ವೋಚರ್ ಎಂಟ್ರಿ ಮಾಡ್ತೀವಿ. ಸೊ ಅಷ್ಟೇ ಅಲ್ಲ, ಇನ್ನೊಂದು ಸಿಚುವೇಶನ್ನು ಬರಬಹುದು. ನಾವು ಆ ಟೈಮಲ್ಲಿ ಕಸ್ಟಮರ್ಗೆ ಡಿಸ್ಕೌಂಟ್ನ ಕೊಡ್ತೀವಿ. ಸಮ್ ಡ್ಯಾಮೇಜ್ ಗೂಡ್ಸ್ ಆಗಿದ್ದರೆ ಕಸ್ಟಮರ್ಗೆ ನಾವು ಡಿಸ್ಕೌಂಟ್ನ ಕೊಡಬೇಕಾಗುತ್ತೆ. ಅಂಥ ಎಂಟ್ರಿ ಕೂಡ ನಾವು ಕ್ರೆಡಿಟ್ ನೋಟ್ ವೋಚರಲ್ಲೇ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಪರ್ಚೇಸ್ ವೋಚರ್. ಬಿಸ್ನೆಸ್ಸಲ್ಲಿ ನಾವು ಯಾವಾಗ ಪರ್ಚೇಸ್ ಮಾಡ್ತಾ ಹೋಗ್ತೀವಿ ಆವಾಗೆಲ್ಲ ಪರ್ಚೇಸ್ ವೋಚರಲ್ಲೇ ರೆಕಾರ್ಡ್ ಮಾಡಿಡಬೇಕು. ಎಲ್ಲ ಕ್ರೆಡಿಟರ್ಸಿಂದ ನಾವು ಪರ್ಚೇಸ್ ಮಾಡಿದಾಗ ಕ್ಯಾಶ್ ಪರ್ಚೇಸಸ್ ಆಗಲಿ ಅಥವಾ ಕ್ರೆಡಿಟ್ ಪರ್ಚೇಸಸ್ ಆಗಲಿ ಪರ್ಚೇಸ್ ವೋಚರಲ್ಲೇ ಎಂಟ್ರಿ ಮಾಡಿ. ಸೇಲ್ಸ್ ವೋಚರಲ್ಲಿ ಕ್ಯಾಶ್ ಸೇಲ್ಸ್ ಆಗಲಿ ಅಥವಾ ಕ್ರೆಡಿಟ್ ಸೇಲ್ಸ್ ಆಗಲಿ ಸೇಲ್ಸ್ ವೋಚರಲ್ಲೇ ಎಂಟ್ರಿ ಮಾಡಬೇಕು. ಸೊ ನೆಕ್ಸ್ಟ್ ಡೆಬಿಟ್ ನೋಟ್ ವೋಚರ್. ಸೊ ಡೆಬಿಟ್ ನೋಟ್ ವೋಚರ್ ಶಾರ್ಟ್ಕಟ್ ಕೀ ಕಂಟ್ರೋಲ್ ಪ್ಲಸ್ F9. ಸೊ ಇದರಲ್ಲಿ ಎಂಥ ಟ್ರಾನ್ಸಾಕ್ಷನ್ ಬರುತ್ತೆ ಅಂದರೆ, ನಾವು ಪರ್ಚೇಸ್ ಮಾಡ್ಕೊಂಡು ಬಂದಿರೋ ಗೂಡ್ಸು ನಮಗೆ ಬೇಡ ಆಗಿರುತ್ತೆ, ಅಥವಾ ನಾನು ಹೇಳಿದೆ ನಮಗೆ ಹೇಗೆ ಸೇಲ್ಸ್ ರಿಟರ್ನ್ ಮಾಡ್ತಾರೋ ಕಸ್ಟಮರು, ಅದೇ ಥರ ನಾವು ನಮ್ಮ ಕ್ರೆಡಿಟರ್ಸ್ಗೆ, ನಮ್ಮ ಸಪ್ಲೈಯರ್ಸ್ಗೆ ನಾವು ರಿಟರ್ನ್ ಮಾಡಿದರೆ ಪರ್ಚೇಸ್ ಮಾಡಿರೋದನ್ನು, ಆಗ ನಾವು ಅಂಥ ಎಂಟ್ರೀಸ್ನ ಡೆಬಿಟ್ ನೋಟ್ ವೋಚರಲ್ಲಿ ಹಾಕಬೇಕು. ಫಾರ್ ಎಕ್ಸಾಂಪಲ್ ನಾವು 15 ಮಾನಿಟರ್ನ ತಂದಿರ್ತೀವಿ ಅಂದ್ಕೊಳ್ಳಿ, ಅದರಲ್ಲಿ ನಮಗೆ ಒಂದೆರಡು ಮಾನಿಟರ್ ಏನಾಗಿರುತ್ತೆ, ಸ್ಕ್ರೀನು ಡ್ಯಾಮೇಜ್ ಆಗಿರುತ್ತೆ ಅಂತ ನಾವು 2 ಮಾನಿಟರ್ನ ಪರ್ಚೇಸಲ್ಲಿ ರಿಟರ್ನ್ ಮಾಡ್ಬಿಡ್ತೀವಿ ಯಾರಿಗೆ, ಸಪ್ಲೈಯರ್ಸ್ಗೆ. ಆಗ ಅಂಥ ಟ್ರಾನ್ಸಾಕ್ಷನ್ ಡೆಬಿಟ್ ನೋಟ್ ವೋಚರಲ್ಲಿ ಎಂಟ್ರಿ ಮಾಡಬೇಕು. ಸೊ ಆ ಟೈಮಲ್ಲಿ ಅವರು ನಮಗೆ ಸಮ್ ಡಿಸ್ಕೌಂಟ್ ಕೊಡ್ಬೋದು, ಅಥವಾ ಅವರು ಇದನ್ನು ನಾವು ತಗೊಳ್ಳೋದಿಲ್ಲ, ಬೇಕಿದ್ರೆ ನಿಮಗೆ ಡಿಸ್ಕೌಂಟ್ ಕೊಟ್ಬಿಡ್ತೀವಿ ಅಂತ ಹೇಳಿ ಅವ್ರು ನಮಗೆ ಸಮ್ ಡಿಸ್ಕೌಂಟ್ನ ಕೂಡ ಕೊಡ್ಬೋದು. ಸೊ ಅಂಥ ಟ್ರಾನ್ಸಾಕ್ಷನ್ ಕೂಡ ನಾವು ಡೆಬಿಟ್ ನೋಟ್ ವೋಚರಲ್ಲೇ ಎಂಟ್ರಿ ಮಾಡಬೇಕು. ಸೊ ಇಷ್ಟು ಈ 8 ವೋಚರ್ಗಳು ಅಕೌಂಟಿಂಗ್ ವೋಚರ್ಸ್. ಸೊ ಸಾಮಾನ್ಯವಾಗಿ ಎಲ್ಲ ಬಿಸ್ನೆಸ್ಸಲ್ಲೂ ಇದು ಯೂಸ್ ಆಗ್ತಾ ಇರುವಂಥ ವೋಚರ್. ಸೊ ಇನ್ನೊಂದು ವೋಚರ್ ಇದೆ ಮೆಮೋ ವೋಚರ್ ಅಥವಾ ಮೆಮೊರಾಂಡಮ್ ವೋಚರ್ ಅಂತ. ಅದು ರೇರ್ಲಿ ಯೂಸ್ ಮಾಡ್ತೀವಿ, ಯಾಕೆಂದರೆ ಮೆಮೋ ವೋಚರಲ್ಲಿ ಎಂಥ ಟ್ರಾನ್ಸಾಕ್ಷನ್ ಎಂಟ್ರಿ ಆಗುತ್ತೆ ಅಂದರೆ ಸಸ್ಪೆನ್ಸ್ ಅಕೌಂಟ್ಸ್ ಎಲ್ಲ ಮೆಮೋ ವೋಚರಲ್ಲಿ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ನಮ್ಮ ಕಂಪ್ನಿಲಿರೋ ಸ್ಟಾಫ್ಗೆ ಯಾರೋ ಒಬ್ಬ ಸ್ಟಾಫ್ಗೆ ಒಂದು 50,000 ಕೊಟ್ಟು ಕಳಿಸಿದ್ದೀವಿ, ಯಾವುದೋ ಒಂದು ಗೂಡ್ಸ್ನ ಪರ್ಚೇಸ್ ಮಾಡ್ಕೊಂಬಾ ಅಂತ ಹೇಳಿ. ಆದರೆ ಅವ್ನು ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದಾನೆ, ನಮ್ಗೆ ಇನ್ನೂ ಟ್ರಾನ್ಸಾಕ್ಷನ್ನ ಡೀಟೇಲ್ಸ್ ಸಿಕ್ಕಿಲ್ಲ. ಅಂದರೆ ಅವ್ರು ಪರ್ಚೇಸ್ ಮಾಡೋ ಗೂಡ್ಸ್ಗೆ ಎಷ್ಟು
ಪ್ರೈಸ್ ಆಗಿದೆ, ಎಷ್ಟು ರೇಟ್ ಆಗಿದೆ, ಅಥವಾ ಟ್ರಾವೆಲಿಂಗ್ಗೆ ಎಷ್ಟು ಖರ್ಚಾಗಿದೆ ಅನ್ನೋದು ನಮಗೆ ಪೂರ್ತಿ ಡೀಟೇಲ್ಸ್ ಸಿಕ್ಕಿಲ್ಲ. ಸೊ ಅಂಥ ಸಸ್ಪೆನ್ಸ್ ಅಕೌಂಟ್ನ ನಾವು ಮೆಮೊ ವೋಚರ್ ಅಥವಾ ಮೆಮೊರೆಂಡಮ್ ವೋಚರಲ್ಲಿ ಎಂಟ್ರಿ ಮಾಡ್ತೀವಿ. ಆದರೆ ಮೋಸ್ಟ್ ಇಂಪಾರ್ಟೆಂಟ್ ವೋಚರ್ಸ್ ಇವಿಷ್ಟು. ಸೊ ಈಗ ಅಕೌಂಟಿಂಗ್ ವೋಚರ್ಸ್ ಎಷ್ಟಿದೆ, ಯಾವ್ಯಾವ್ದಕ್ಕೆ ಯೂಸ್ ಆಗುತ್ತೆ ಅನ್ನೋದು ಗೊತ್ತಾಗಿದೆ. ಈಗ ನೋಡೋಣ ಪಾರ್ಟ್ಸ್ ಆಫ್ ವೋಚರ್ ಇನ್ ಟ್ಯಾಲಿ. ಟ್ಯಾಲಿಯಲ್ಲಿ ಇರುವಂತಹ ವೋಚರ್ಗೆ ಏನೇನು ಪಾರ್ಟ್ಸ್ ಇರುತ್ತೆ. ಸೊ ಸ್ಟೂಡೆಂಟ್ಸ್, ಇದು ಪೇಮೆಂಟ್ ವೋಚರ್ನ ಸ್ಕ್ರೀನ್ ಕಾಣಿಸ್ತಾ ಇದೆ. ಎಲ್ಲ ವೋಚರ್ಗೂ ಸ್ಕ್ರೀನ್ ಆಲ್ಮೋಸ್ಟ್ ಇದೇ ಥರ ಇರುತ್ತೆ, ಬಟ್ ಇಲ್ಲಿ ನಿಮಗೆ ವೋಚರ್ ನೇಮ್ ಚೇಂಜ್ ಆಗ್ತಿರುತ್ತೆ. ಅಟ್ ಟಾಪ್ ಮೋಸ್ಟ್ ಅಲ್ಲಿ ಟೈಟಲ್ ಬಾರ್ ಇರುತ್ತೆ. ಸೊ ಟೈಟಲ್ ಬಾರ್ ಅಲ್ಲಿ ವೋಚರ್ ಏನಾಗ್ತಿದೆ ಅನ್ನೋದನ್ನ ನಿಮಗೆ ತೋರಿಸಿದೆ. ಅಕೌಂಟಿಂಗ್ ವೋಚರ್ ಕ್ರಿಯೇಷನ್ ಅಂತ ಸ್ಕ್ರೀನ್ ಮೇಲೆ ಬರೆದಿರ್ತಾರೆ, ಕಂಪನಿ ನೇಮ್ ಇರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಪೇಮೆಂಟ್ ವೋಚರ್ ಅಂತ ಇದೆ ಇಲ್ಲಿ. ಸೊ ಇದು ವೋಚರ್ನ ನೇಮ್, ವೋಚರ್ ಯಾವ ಟೈಪ್ ಅನ್ನೋದು ನಿಮ್ಗೆ ಇಲ್ಲಿ ತೋರಿಸುತ್ತೆ. ನಂಬರ್ 1 ಇದೆ ಅಂದರೆ ಇದು ಫಸ್ಟ್ ಎಂಟ್ರಿ ಅಂತ, ಅಂದರೆ ಪೇಮೆಂಟ್ ವೋಚರಲ್ಲಿ ಮೊದಲನೇ ಸಾರಿ ಇದು ಎಂಟ್ರಿ ಆಗ್ತಾ ಇದೆ. ನೆಕ್ಸ್ಟ್ ಇಲ್ಲಿ ರೈಟ್ ಸೈಡಲ್ಲಿ ಬಂದರೆ ಡೇಟ್ ಇದೆ ಮತ್ತು ಡೇ ಇದೆ, ಅಂದರೆ ಟ್ರಾನ್ಸಾಕ್ಷನ್ ಯಾವ ದಿನ ಆಗಿದೆ ಅನ್ನೋದನ್ನ ನಾವಿಲ್ಲಿ ಡೇಟ್ ಸಹಿತ ಎಂಟ್ರಿ ಮಾಡಬಹುದು. ಸೊ ಮತ್ತೊಂದು ಸ್ಟೂಡೆಂಟ್ ನನಗೆ ಹೇಳ್ತೀನಿ, ಟ್ಯಾಲಿಯಲ್ಲಿ ನಾವು ಯೂಸ್ ಮಾಡ್ತಾ ಇರುವಂತಹ ಲೈಸೆನ್ಸ್ ಏನಿದೆ ಅದು ಎಜುಕೇಷನಲ್ ಮೋಡಲ್ಲಿರುವಂಥ ಲೈಸೆನ್ಸ್. ಸೊ ನಾವು ಅದರಲ್ಲಿ ಡೇಟ್ನ ರೆಕಾರ್ಡ್ ಮಾಡೋಕ್ಕೆ ಬರಲ್ಲ. ಸೊ ನಾವು ಲೈಸೆನ್ಸ್ನ ಪರ್ಚೇಸ್ ಮಾಡಿದಾಗ ಮಾತ್ರ, ಅಂದರೆ ಪ್ರೊಫೆಷನಲ್ ಆಗಿ ಪರ್ಚೇಸ್ ಮಾಡಿದಾಗ ಮಾತ್ರ ನಾವು ಡೇಟ್ನ ಚೇಂಜಸ್ ಮಾಡ್ಬೋದು. ಆದರೆ ನಾವೀಗ ಯೂಸ್ ಮಾಡ್ತಾ ಇರುವಂತಹ ವರ್ಷನ್ನಲ್ಲಿ ಡೇಟ್ ಚೇಂಜಸ್ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ನಾವು ಇರೋವಂಥ ಡೇಟಲ್ಲೇ ಎಲ್ಲ ಎಂಟ್ರೀಸ್ನು ಮಾಡೋಣ. ನಿಮಗೆ ಕೆಳಗಡೆ ಬಂದರೆ ಪರ್ಟಿಕ್ಯುಲರ್ಸ್ ಅಂತ ಒಂದು ಕಾಲಮ್ ಕಾಣಿಸ್ತಿದೆ. ಪರ್ಟಿಕ್ಯುಲರ್ಸ್ ಅಂದರೆ ಟ್ರಾನ್ಸಾಕ್ಷನಲ್ಲಿ ಯಾವ್ಯಾವ ಲೆಡ್ಜರ್ಸ್ ಇನ್ವಾಲ್ವ್ ಆಗಿದೆ, ಯಾರ್ಯಾರ ಅಕೌಂಟ್ಸ್ ಇನ್ವಾಲ್ವ್ ಆಗಿದೆ ಆ ಲೆಡ್ಜರ್ಸ್ನ ನಾವಿಲ್ಲಿ ಲಿಸ್ಟ್ ಮಾಡ್ತೀವಿ. ಸೊ ಡೆಬಿಟ್ ಯಾರಿಗೆ ಆಗ್ತಿದೆ, ಕ್ರೆಡಿಟ್ ಯಾರಿಗೆ ಆಗ್ತಿದೆ ಅನ್ನೋದನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು. ಸೊ ನಾನು ನಿಮಗೆ ಜರ್ನಲ್ ಎಂಟ್ರಿ ಮಾಡುವಾಗ ಹೇಳಿದ್ದೆ, ಒಂದು ಟ್ರಾನ್ಸಾಕ್ಷನಲ್ಲಿ ಮಿನಿಮಮ್ 2 ಅಕೌಂಟ್ ಎಫೆಕ್ಟ್ ಆಗುತ್ತೆ. ಸೊ ಒಂದು ಅಕೌಂಟ್ ಡೆಬಿಟ್ ಆಗಿದ್ರೆ ಮತ್ತೊಂದು ಅಕೌಂಟ್ ಕ್ರೆಡಿಟ್ ಆಗೇ ಇರಬೇಕು. ಓಕೆ ಸ್ಟೂಡೆಂಟ್, ಸೊ ಅವರ ಡೆಬಿಟ್ ಬ್ಯಾಲೆನ್ಸ್ ಮತ್ತು ಕ್ರೆಡಿಟ್ ಬ್ಯಾಲೆನ್ಸ್ನ ಇಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದರೆ ನರೇಷನ್ ಅಂತ ಇದೆ. ಸೊ ನಾವಲ್ಲಿ ಜರ್ನಲ್ ಎಂಟ್ರಿಲಿ ನರೇಷನ್ ಶಾರ್ಟ್ ಆಗಿ ಟೈಪ್ ಮಾಡಿದ್ವಿ, ಅದೇ ಥರ ಇಲ್ಲೂ ಕೂಡ ನರೇಷನ್ನ ಕೊಡಬೇಕು. ನೆಕ್ಸ್ಟ್ ಇಲ್ಲಿ ಕ್ರೆಡಿಟ್ ಬ್ಯಾಲೆನ್ಸ್, ಟೋಟಲ್ ಡೆಬಿಟ್ ಟೋಟಲ್ ಕ್ರೆಡಿಟ್ ನಿಮ್ಗೆ ಇಲ್ಲಿ ಕೆಳಗಡೆ ತೋರಿಸ್ತಿದೆ. ಇಲ್ಲಿ ಆಕ್ಸೆಪ್ಟ್ ಅನ್ನೋ ಒಂದು ಚಿಕ್ಕ ವಿಂಡೋ ಇದೆ. ಸೊ ನೀವೆಲ್ಲ ಪೂರ್ತಿಯಾಗಿ ವೋಚರ್ ಎಂಟ್ರಿ ಮಾಡಾದ್ಮೇಲೆ ಆ ವೋಚರ್ನ ಆಕ್ಸೆಪ್ಟ್ ಮಾಡಬೇಕು ಅಂದರೆ ಜಸ್ಟ್ ಈ ವಿಂಡೋ ಬಂದಾಗ ಎಂಟರ್ ಪ್ರೆಸ್ ಮಾಡಿ ಅಥವಾ ಎಸ್ ಅಂತ ಕ್ಲಿಕ್ ಮಾಡಿ. ಓಕೆ ಸ್ಟೂಡೆಂಟ್ಸ್, ಇದು ಟ್ಯಾಲಿಯಲ್ಲಿರುವ ವೋಚರ್ನ ಪಾರ್ಟ್ಸ್. ಈಗ ನಾವು ವೋಚರ್ ಎಂಟ್ರಿನ ಮಾಡ್ತಾ ಹೋಗೋಣ. ಓಕೆ ಸ್ಟೂಡೆಂಟ್ಸ್, ಸೊ ವೋಚರ್ ಎಂಟ್ರಿ ಇನ್ ಟ್ಯಾಲಿ ERP9. ಟ್ಯಾಲಿ ERP9 ವೋಚರ್ ಎಂಟ್ರಿ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ ಈಗ. ಸೊ ಟ್ರಾನ್ಸಾಕ್ಷನ್ ಆಫ್ IMS ಇನ್ಸ್ಟಿಟ್ಯೂಟ್ ಪ್ರೈವೇಟ್ ಲಿಮಿಟೆಡ್. IMS ಇನ್ಸ್ಟಿಟ್ಯೂಟ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಈ ಇನ್ಸ್ಟಿಟ್ಯೂಟ್ನಲ್ಲಿ ಟ್ರಾನ್ಸಾಕ್ಷನ್ಸ್ ಆಗಿದೆ, ಅವನ್ನೆಲ್ಲ ನಾವೀಗ ಎಂಟ್ರಿ ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ಏನು ಟ್ರಾನ್ಸಾಕ್ಷನ್ ಇದೆ, ಮಿಸ್ಟರ್ ವೀರೇಶ್ ಸ್ಟಾರ್ಟೆಡ್ ಇಸ್ ಕಂಪನಿ ಬೈ ಇನ್ವೆಸ್ಟಿಂಗ್ ಕ್ಯಾಶ್ ₹5 lakhs. ಸೊ ವೀರೇಶ್ ಅನ್ನೋರು ಕಂಪನಿನ ಸ್ಟಾರ್ಟ್ ಮಾಡಿದ್ದಾರೆ. ಇದೇ ರೀತಿ ಬಹಳಷ್ಟು ಟ್ರಾನ್ಸಾಕ್ಷನ್ಸ್ ಈಗ ನಮಗೆ ಬರ್ತಾ ಹೋಗುತ್ತೆ. ನಾವು ಅದನ್ನು ನಾವೀಗ ಕಂಪ್ನಿಲಿ ರೆಕಾರ್ಡ್ ಮಾಡಿಡೋಣ. ಅದಕ್ಕಿಂತ ಮೊದಲು ನಾವು ಟ್ಯಾಲಿ ಓಪನ್ ಮಾಡಿ ಫಸ್ಟು ಹೊಸದಾಗಿ ಮತ್ತೆ ಕಂಪನಿನ ಕ್ರಿಯೇಟ್ ಮಾಡೋಣ. ಓಕೆ ಸ್ಟೂಡೆಂಟ್ಸ್, ಸೊ ಸ್ಟೂಡೆಂಟ್ ನಾವೀಗ ಕಂಪನಿ ಇನ್ಫೋ ಮೆನುವಲ್ಲಿ ಇದ್ದೀವಿ. ಸೊ ನಾನೀಗ ಹೊಸದಾಗಿ ಕಂಪ್ನಿನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಕಂಪ್ನಿನ ಹೊಸದಾಗಿ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಸೊ ಕ್ರಿಯೇಟ್ ಕಂಪ್ನಿ ಮೇಲೆ ಎಂಟರ್ ಮಾಡಿ. ಸೊ ಇಲ್ಲಿ ನೇಮ್ ಕೇಳ್ತಾ ಇದೆ. ಸೊ ಕಂಪ್ನಿಯ ನೇಮ್ನ ಇಲ್ಲಿ ಟೈಪ್ ಮಾಡಬೇಕು. ಸೊ ನಾನೀಗ ಹೊಸದಾಗಿ ಮಾಡ್ತಾ ಇದ್ದೀನಿ, IMS ಇನ್ಸ್ಟಿಟ್ಯೂಟ್ ಪ್ರೈವೇಟ್ ಲಿಮಿಟೆಡ್. ಸೊ ಮೇಲಿಂಗ್ ಡೀಟೇಲ್ಸ್ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ಸ್ಟೇಟ್ ಕರ್ನಾಟಕ, ಟೆಲಿಫೋನ್ ನಂಬರ್, ಮೊಬೈಲ್ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಜಸ್ಟ್ ಅಕೌಂಟಿಂಗ್ ಓನ್ಲಿನ ತಗೊಳ್ತೀನಿ. ಓಕೆ ಸ್ಟೂಡೆಂಟ್ಸ್, ಅಕೌಂಟ್ಸ್ ಓನ್ಲಿ. ನೆಕ್ಸ್ಟ್ ಎಲ್ಲ ಸ್ಕಿಪ್ ಮಾಡೋಣ, ಆಕ್ಸೆಪ್ಟ್ ಮಾಡಬೇಕನ್ನುತ್ತೆ, ಎಸ್. ಸೊ ಈಗ ನಮ್ಮ ಕಂಪ್ನಿ ಕ್ರಿಯೇಟ್ ಆಗಿದೆ. ಸೊ ನಾವೀಗ ಇದರಲ್ಲಿ ವೋಚರ್ಸ್ನ ಎಂಟ್ರಿ ಮಾಡಬೇಕು. ಅದಕ್ಕಿಂತ ಮೊದಲು ಫಸ್ಟ್ ನಾವು ಲೆಡ್ಜರ್ಸ್ನ ಎಂಟ್ರಿ ಮಾಡ್ಕೋಬೇಕು. ಸೊ ಅಕೌಂಟ್ಸ್ ಇನ್ಫೋದಲ್ಲಿ ಲೆಡ್ಜರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಮಗೀಗ ಟ್ರಾನ್ಸಾಕ್ಷನ್ ಒಂದಿಲ್ಲ, ಬಹಳಷ್ಟು ಟ್ರಾನ್ಸಾಕ್ಷನ್ಸ್ ಬರ್ತಾ ಇದೆ. ಸೊ ನಾನು ನಿಮಗೆ ಮೊದಲು ಯಾವ್ಯಾವ ಟ್ರಾನ್ಸಾಕ್ಷನ್ಸ್ ಇದೆ ಅಂತ ಹೇಳ್ಬಿಡ್ತೀನಿ. ಮಿಸ್ಟರ್ ವೀರೇಶ್ ಸ್ಟಾರ್ಟೆಡ್ ಇಸ್ ಕಂಪನಿ ಬೈ ಇನ್ವೆಸ್ಟಿಂಗ್ ಕ್ಯಾಶ್, ಅಂದರೆ ಕ್ಯಾಪಿಟಲ್ ಅಕೌಂಟ್ ಬರ್ತಾ ಇದೆ ಇದರಲ್ಲಿ. ಸೊ ನೆಕ್ಸ್ಟ್ ಏನಿದೆ, ಹಿ ಓಪನ್ ಅನ್ SBM ಅಕೌಂಟ್ ಆ್ಯಂಡ್ ಡೆಪಾಸಿಟೆಡ್ 50,000. ಸೊ ಈ ರೀತಿ ಬಹಳಷ್ಟು ಟ್ರಾನ್ಸಾಕ್ಷನ್ಸ್ ಇದೆ. ಸೊ ನಾನು ಇವಕ್ಕೆಲ್ಲ ಫಸ್ಟು ಲೆಡ್ಜರ್ಸ್ನ ಎಂಟ್ರಿ ಮಾಡ್ಕೊಂಡ್ಬಿಡ್ತೀನಿ. ಅದಾದಮೇಲೆ ನಿಮಗೆ ವೋಚರ್ ಎಂಟ್ರಿ ಮಾಡೋದನ್ನು ಡಿಸ್ಪ್ಲೇ ಮಾಡ್ತೀನಿ. ಸೊ ಹಿ ಓಪನ್ ಅನ್ SBM ಅಕೌಂಟ್ ಅಂದರೆ SBM ಬ್ಯಾಂಕ್ ಅಕೌಂಟ್ ಅನ್ನೋದು ಬರುತ್ತೆ. ನೆಕ್ಸ್ಟ್ ಮಿಸ್ಟರ್ ವೀರೇಶ್ ಪರ್ಚೇಸ್ಡ್ ಫರ್ನಿಚರ್ ಆ್ಯಂಡ್ ಕಂಪ್ಯೂಟರ್ ಫಾರ್ ಆಫೀಸ್ ಯೂಸ್. ಸೊ ಇದೆ ಫರ್ನಿಚರು, ಕಂಪ್ಯೂಟರ್ ಬರುತ್ತೆ. ಸೊ ಅದರ ಎಂಟ್ರೀಸ್, ಲೆಡ್ಜರ್ ಎಂಟ್ರೀಸ್ ಇಲ್ಲಿದೆ ನೋಡಿ. ವೀರೇಶ್ ಕ್ಯಾಪಿಟಲ್ ಅಕೌಂಟ್ ಅಂಡರ್ ಕ್ಯಾಪಿಟಲ್ ಅಕೌಂಟ್, SBM ಅಕೌಂಟ್ ಅಂಡರ್ ಬ್ಯಾಂಕ್ ಅಕೌಂಟ್ಸ್, ಫರ್ನಿಚರ್ ಅಂಡರ್ ಫಿಕ್ಸ್ಡ್ ಅಸೆಟ್ಸ್, ಕಂಪ್ಯೂಟರ್ ಅಂಡರ್ ಫಿಕ್ಸ್ಡ್ ಅಸೆಟ್ಸ್. ಸೊ ಈ ರೀತಿ ಲೆಡ್ಜರ್ಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನಾನು ಯಾವುದೇ ಬ್ಯಾಲೆನ್ಸ್ನ ಮೆನ್ಷನ್ ಮಾಡಿಲ್ಲ. ಓಕೆ, ಅದನ್ನು ನೆನ್ಪಿಟ್ಕೊಳ್ಳಿ. ನಾವು ಲೆಡ್ಜರ್ ಎಂಟ್ರಿ ಮಾತ್ರ ಮಾಡಿದ್ದೀವಿ, ಬ್ಯಾಲೆನ್ಸ್ನ ನಾವು ವೋಚರ್ ಎಂಟ್ರಿಲಿ ಕೊಡ್ತಾ ಹೋಗ್ತೀವಿ. ಅಂಡರ್ ಗ್ರೂಪ್ ಆಲ್ ಐಟಮ್ಸ್ ತಗೊಳ್ಳಿ, ಯಾಕಂದರೆ ನಾವು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇರುವಂಥ ಲೆಡ್ಜರ್ಸು ಬಹಳಷ್ಟು ಗ್ರೂಪ್ ಕೆಳಗೆ ಬರ್ತಾ ಇದ್ದಾವೆ, ಆದ್ದರಿಂದ ಆಲ್ ಐಟಮ್ಸ್ ಇರಲಿ. ಸೊ ನೆಕ್ಸ್ಟ್ ಏನಿದೆ ನೋಡೋಣ. ಮಿಸ್ಟರ್ ವೀರೇಶ್ ಪರ್ಚೇಸ್ ಸಮ್ ಅಸೆಟ್ಸ್ ಬೈ ಪೇಯಿಂಗ್ ಕ್ಯಾಶ್. ಸೊ ಇಲ್ಲಿ ಪರ್ಚೇಸ್ ಅಕೌಂಟ್ ಬರುತ್ತೆ. ಸೊ ಪರ್ಚೇಸ್ ಅಕೌಂಟ್ ಬರುತ್ತೆ ಆ್ಯಂಡ್ ಅಸೆಟ್ಸ್ನ ಪರ್ಚೇಸ್ ಮಾಡಿದ್ದಾರೆ. ಏನೇನು ಪರ್ಚೇಸ್ ಮಾಡಿದ್ದಾರೆ ನೋಡೋಣ. ಟೆಲಿಫೋನ್, ಟೇಬಲ್ಸ್, AC, ಫ್ಯಾನ್ಸ್. ಸೊ ಸ್ಟೂಡೆಂಟ್ ನಾವು ಈ ಅಸೆಟ್ಸ್ನೆಲ್ಲ ಕ್ರಿಯೇಟ್ ಮಾಡ್ಕೋಬೇಕು. ಬೈ ಪೇಯಿಂಗ್ ಕ್ಯಾಶ್ ಇನ್ ಯೂನಿವರ್ಸಲ್ ಶಾಪಿಂಗ್ ಅಂತ ಇದೆ. ಸೊ ಅದರಿಂದ ಇಲ್ಲಿ ಬೈ ಕ್ಯಾಶ್ನ ಪೇ ಮಾಡಿದ್ದಾರೆ, ಅದರಿಂದ ನಾವು ನಮ್ಮ
ಕ್ರೆಡಿಟಾರ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡೋಂಗಿಲ್ಲ. ಯೂನಿವರ್ಸಲ್ ಶಾಪಿಂಗ್ ಅನ್ನೋದು ನಮ್ಮ ಕ್ರೆಡಿಟರ್ ಆಗೋದಿಲ್ಲ ಇದರಲ್ಲಿ, ಯಾಕಂದರೆ ಕ್ಯಾಶ್ನ ಪೇ ಮಾಡಿರೋದ್ರಿಂದ. ಸೊ ಇದನ್ನ ಪರ್ಚೇಸ್ ಲೆಟರಲ್ಲಿ ಎಂಟ್ರಿ ಮಾಡಬೇಕು. ಸೊ ಈ ಅಸೆಟ್ಸ್ನ ಕ್ರಿಯೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಏನಿದೆ, ಪೇ 20,000 ಟುವರ್ಡ್ಸ್ ಆಫೀಸ್ ಸೆಕ್ಯೂರಿಟಿ ಡೆಪಾಸಿಟ್. ಸೊ ಇಲ್ಲಿ ಏನು ಬರ್ತಿದೆ, ಸೆಕ್ಯೂರಿಟಿ ಡೆಪಾಸಿಟ್ ಅನ್ನೋ ಒಂದು ಅಕೌಂಟ್ ಬರ್ತಾ ಇದೆ ಮತ್ತು ಕ್ಯಾಶ್ ಬರ್ತಾ ಇದೆ. ಇವೆಲ್ಲ ಟ್ರಾನ್ಸಾಕ್ಷನ್ಸಲ್ಲೂ ಕ್ಯಾಶ್ ಬರುತ್ತೆ. ನಾವು ಕ್ಯಾಶ್ನ ಕ್ರಿಯೇಟ್ ಮಾಡ್ಕೋಬಾರ್ದು, ಯಾಕಂದರೆ ಡಿಫಾಲ್ಟ್ ಆಗಿ ಟ್ಯಾಲಿಯಲ್ಲಿ ಕ್ಯಾಶ್ ಅಕೌಂಟ್ ಕ್ರಿಯೇಟ್ ಆಗೋಗುತ್ತೆ. ಸೊ ನಾವೀಗ ಎಲ್ಲ ಅಕೌಂಟ್ಸ್ನ ಫಸ್ಟ್ ಲೆಡ್ಜರ್ಸ್ನ ಕ್ರಿಯೇಟ್ ಮಾಡ್ಕೊಂಬಿಡೋಣ. ಸೊ ಓಕೆ, ಲೆಡ್ಜರ್ಸ್ ಇಲ್ಲಿ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಸೊ ಟೆಲಿಫೋನ್, ಎ ಸಿ, ಟೇಬಲ್, ಫ್ಯಾನ್ಸ್ಗೆ ನಾವು ನೋಡಿ ಇಲ್ಲಿ ನಾನು ಫಿಕ್ಸ್ಡ್ ಅಸೆಟ್ಸ್ ಅಂತ ಕೊಡ್ತೀನಿ, ಯಾಕಂದರೆ ಅವು ಮಾರೋದಕ್ಕೋಸ್ಕರ ಅಲ್ಲ, ಆದರೆ ಆಫೀಸ್ ಯೂಸ್ಗೋಸ್ಕರ ಅಂದರೆ ಕಂಪ್ನಿಯಲ್ಲಿ ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ತಂದಿರೋದ್ರಿಂದ ಅವೆಲ್ಲ ನಮಗೆ ಫಿಕ್ಸ್ಡ್ ಅಸೆಟ್ಸ್ ಆಗುತ್ತೆ. ನೆಕ್ಸ್ಟ್ ಆಫೀಸ್ ಸೆಕ್ಯೂರಿಟಿ ಡೆಪಾಸಿಟ್ ಮಾಡಿದ್ದಾರೆ ಅಂದರೆ, ಸೊ ಆಫೀಸ್ನ ರೆಂಟಿಗೆ ತೊಗೊಂಡಿದ್ದೀವಿ, ಅವರಿಗೆ ಸೆಕ್ಯೂರಿಟಿ ಓನರ್ಗೆ ಸೆಕ್ಯೂರಿಟಿ ಡೆಪಾಸಿಟ್ ಮಾಡಬೇಕು. ಅದು ಅಂಡರ್ ಎಲ್ಲಿ ಬರುತ್ತೆ, ಡೆಪಾಸಿಟ್ಸ್ ಅಸೆಟ್ಸ್ ಅಂತ ಕೊಟ್ಟಿದ್ದೀವಿ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಏನು ಟ್ರಾನ್ಸಾಕ್ಷನ್ಸ್ ಇದೆ, ಪರ್ಚೇಸ್ ಗೂಡ್ಸ್ ಫ್ರಮ್ GPS ಹಾರ್ಡ್ವೇರ್ ಕಂಪನಿ. ಸೊ GPS ಹಾರ್ಡ್ವೇರ್ ಕಂಪನಿ ಅವರಿಂದ ಗೂಡ್ಸ್ನ ಪರ್ಚೇಸ್ ಮಾಡಿದ್ದೀವಿ 25,000 ರುಪೀಸ್ಗೆ. ಸೊ ಇಲ್ಲಿ ಬೈ ಪೇಯಿಂಗ್ ಕ್ಯಾಶ್ ಅಂತ ಮೆನ್ಷನ್ ಆಗಿಲ್ಲ, ಬದಲಾಗಿ ನಮಗೆ ಕ್ರೆಡಿಟರ್ ಅಕೌಂಟ್ ಇದೆ. ಸೊ GPS ಕಂಪನಿ ಅಕೌಂಟ್ ಕ್ರಿಯೇಟ್ ಆಗುತ್ತೆ ಹಾಗೂ ಪರ್ಚೇಸ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಪರ್ಚೇಸ್ ಗೂಡ್ಸ್ ರುಪೀಸ್ 10,000ಗೆ ಗೂಡ್ಸ್ನ ಪರ್ಚೇಸ್ ಮಾಡ್ತೀವಿ. ಇಲ್ಲಿ ಯಾವುದೇ ಅಕೌಂಟ್ ಇಲ್ಲ, ಯಾರ್ದು ಅಕೌಂಟ್ ಇಲ್ಲ. ಸೊ ಜಸ್ಟ್ ಇಲ್ಲಿ ಪರ್ಚೇಸ್ ಅಕೌಂಟ್ ಬರುತ್ತೆ. ವಿತ್ಡ್ರೂ ಫ್ರಮ್ SBM, ಸೊ ಬ್ಯಾಂಕ್ ಅಕೌಂಟ್ ಬರುತ್ತೆ, ಆಲ್ರೆಡಿ ನಮಗೆ ಅದಿದೆ. ಪೇಡ್ ಅಡ್ವರ್ಟೈಸ್ಮೆಂಟ್ 550 ಆಸ್ ಮಾರ್ಕೆಟಿಂಗ್ ಎಕ್ಸ್ಪೆನ್ಸ್ ಅಂಡ್ ಆಫೀಸ್ ರೆಂಟ್ 3,000. ಸೊ ಮಾರ್ಕೆಟಿಂಗ್ ಎಕ್ಸ್ಪೆನ್ಸ್ ಪೇ ಆಗಿದೆ, ರೆಂಟ್ ಪೇ ಆಗಿದೆ. ಸೊ ಎರಡು ಅಕೌಂಟ್ಸ್ ಕ್ರಿಯೇಟ್ ಮಾಡ್ಕೋಬೇಕು. ಸೋಲ್ಡ್ ಗೂಡ್ಸ್ ವರ್ತ್ 2,000 ಮಿಸ್ಟರ್ ರಾಜೀವ್ ಆನ್ ಕ್ರೆಡಿಟ್. ರಾಜೀವ್ ಅನ್ನೋರಿಗೆ 2,000 ರುಪೀಸ್ ಗೂಡ್ಸ್ನ ಕ್ರೆಡಿಟ್ ಆಗಿ ಸೇಲ್ ಮಾಡಿದ್ದೀವಿ, ಆದ್ದರಿಂದ ರಾಜೀವ್ ಅಕೌಂಟ್ ಅಂಡ್ ಸೇಲ್ಸ್ ಅಕೌಂಟ್. ಪೇಡ್ ಟು GPS ಹಾರ್ಡ್ವೇರ್ ಕಂಪನಿ 15,000. ಸೊ ಇಲ್ಲಿ ನೀವು ಮೇಲ್ ನೋಡ್ಬೋದು, GPS ಕಂಪನಿಯಿಂದ 25,000 ಪರ್ಚೇಸ್ ಮಾಡಿದ್ದೀವಿ ಅಂದರೆ ಅವ್ರಿಗೆ ಪೇ ಮಾಡ್ತಿದ್ದೀವಿ. ಸೊ ಕ್ಯಾಶ್ ಅಕೌಂಟ್ ಇದೆ ನಮ್ಮ ಹತ್ರ ಹಾಗೂ GPS ಕಂಪನಿ ಅಕೌಂಟ್ ಇದೆ, ಯಾವುದೇ ಅಕೌಂಟ್ಸ್ ಕ್ರಿಯೇಟ್ ಮಾಡೋಂಗಿಲ್ಲ. ಸೊ ರಿಸೀವ್ಡ್ ಅನ್ ಅಮೌಂಟ್ 15,000 ಫ್ರಮ್ ಕಸ್ಟಮರ್ ಇನ್ ಅಡ್ವಾನ್ಸ್. ಸೊ ಇದರಲ್ಲಿ ಕಸ್ಟಮರಿಂದ ನಾವು 15,000 ರುಪೀಸ್ ಅಡ್ವಾನ್ಸ್ನ ರಿಸೀವ್ ಮಾಡಿದ್ದೀವಿ ಅಂದರೆ ಅಡ್ವಾನ್ಸ್ ಫ್ರಮ್ ಕಸ್ಟಮರ್ ಅಂತ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಕಮಿಷನ್ ರಿಸೀವ್ಡ್ ಅಂದರೆ ಕಮಿಷನ್ ಅಕೌಂಟ್. ನೆಕ್ಸ್ಟು 1,800 ಪೇ ಟುವರ್ಡ್ಸ್ ಎಲೆಕ್ಟ್ರಿಸಿಟಿ ಬಿಲ್ ಫಾರ್ ದ ಏಪ್ರಿಲ್ ಮಂತ್ ಅಂತಿದೆ. ಸೊ ಇವಾಗ ಎಲೆಕ್ಟ್ರಿಸಿಟಿ ಬಿಲ್ ಅಕೌಂಟ್ ಟುವರ್ಡ್ಸ್ ಫೋನ್ ಬಿಲ್ ಪೇ ಆಗಿದೆ ಅಂದರೆ 1,250. ಸೊ ಫೋನ್ ಬಿಲ್ ಲೆಡ್ಜರ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಸ್ಯಾಲ್ರಿ ಪೇಡ್ ಸ್ಯಾಲರೀಸ್ ಟು ದ ಸ್ಟಾಫ್ ಮೆಂಬರ್ಸ್ ಫಾರ್ ದ ಏಪ್ರಿಲ್ ಮಂತ್ 12,000. ಸೊ ಇಲ್ಲಿ ಸ್ಯಾಲ್ರಿ ಅಕೌಂಟ್. ಸೊ ಇಷ್ಟು ಲೆಡ್ಜರ್ಸ್ನ ನಾವೀಗ ಹೋಗಿ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಇವಕ್ಕೆಲ್ಲ ಲೆಡ್ಜರ್ಸ್ನ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿಟ್ಕೊಂಡಿದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ಆಫೀಸ್ ಸೆಕ್ಯೂರಿಟಿ ಡೆಪಾಸಿಟ್ಸ್ ಅಸೆಟ್ಸ್ ಕೊಟ್ಟಿದ್ದೀನಿ. ಪರ್ಚೇಸ್ ಅಕೌಂಟ್ GPS ಹಾರ್ಡ್ವೇರ್ ಕಂಪ್ನಿಯಿಂದ ಪರ್ಚೇಸ್ ಮಾಡ್ಕೊಂಡಿದ್ದೀವಿ ಅಂದರೆ ಸೆಂಟ್ರಿ ಕ್ರೆಡಿಟರ್ ಆಗ್ತಾರೆ ಅವ್ರು ನಮಗೆ. ಅಡ್ವರ್ಟೈಸ್ಮೆಂಟ್ ಅಕೌಂಟ್, ಆಫೀಸ್ ರೆಂಟ್ ಅಕೌಂಟ್ ಎರಡು ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ಸೇಲ್ಸ್ ಅಕೌಂಟ್ಗೆ ಸೇಲ್ಸ್ ಅಕೌಂಟ್ ಅಂಡರ್. ರಾಜೀವ್ ಅಕೌಂಟ್ಗೆ ಸೆಂಟ್ರಿ ಡೇಟಾಸ್, ಬಿಕಾಸ್ ನಾವು ಅವರಿಗೆ ಸೇಲ್ ಮಾಡ್ತಿದ್ದೀವಿ ಅಂದರೆ ಅವ್ರು ನಮ್ಮ ಕಸ್ಟಮರ್. ಅಡ್ವಾನ್ಸ್ ಫ್ರಮ್ ಕಸ್ಟಮರ್, ಸೊ ಕಸ್ಟಮರಿಂದ ನಾವು ಅಡ್ವಾನ್ಸ್ ತೊಗೊಂಡಿದ್ದೀವಿ ಅಂದರೆ ನಮಗೆ ಅದು ಕರೆಂಟ್ ಲಯಬಿಲಿಟಿ ಆಗುತ್ತೆ. ನೆಕ್ಸ್ಟ್ ಕಮಿಷನ್ ರಿಸೀವ್ಡ್. ಸೊ ನಾವು ಕಮಿಷನ್ ರಿಸೀವ್ಡ್ ಆಗಿದೆ ಅಂದರೆ ನಮಗೆ ಇಂಡೈರೆಕ್ಟ್ ಇನ್ಕಮ್. ಎಲೆಕ್ಟ್ರಿಸಿಟಿ ಬಿಲ್ ಎಕ್ಸ್ಪೆನ್ಸ್, ಫೋನ್ ಬಿಲ್, ಸ್ಯಾಲರೀಸ್ ಇವೆಲ್ಲ ನಮಗೆ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ಗಳು. ಸೊ ಟೋಟಲ್ 20 ಲೆಡ್ಜರ್ಸ್ ಕ್ರಿಯೇಟ್ ಆಗಿದೆ. ಸೊ ಜಸ್ಟ್ ನಾನು ಆಕ್ಸೆಪ್ಟ್ ಮಾಡ್ತೀನಿ ಇದನ್ನು. ಸೊ ಸ್ಟೂಡೆಂಟ್ಸ್, ಈಗ ಲೆಡ್ಜರ್ಸ್ ಎಂಟ್ರಿ ಎಲ್ಲ ಮುಗಿದೋಗಿದೆ. ನಾವೀಗ ವೋಚರ್ ಎಂಟ್ರಿಗೆ ಎಂಟ್ರ್ ಆಗಬೇಕು. ಸೊ ಜಸ್ಟ್ ಪ್ರೆಸ್ ಎಸ್ಕೇಪ್. ಸೊ ಗೇಟ್ವೇ ಆಫ್ ಟ್ಯಾಲಿಯಲ್ಲಿ ಅಕೌಂಟಿಂಗ್ ವೋಚರ್ಸ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ಎಂಟ್ರ್ ಕೊಡಿ. ಸೊ ನೀವು ತಗೊಂಡ ತಕ್ಷಣ ಸ್ಕ್ರೀನ್ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ನೀವು ರೈಟ್ ಸೈಡಲ್ಲಿ ರೈಟ್ ಬಟನ್ ಬಾರಲ್ಲಿ ನೋಡಿ, ನಿಮಗೆ ಎಷ್ಟು ವೋಚರ್ಸ್ ಇದೆಯೋ ಅಷ್ಟು ವೋಚರ್ಸ್ನ ಡಿಸ್ಪ್ಲೇ ಆಗ್ತಿರುತ್ತೆ. ಪಕ್ಕದಲ್ಲಿ ಶಾರ್ಟ್ಕಟ್ ಕೀನು ತೋರಿಸಿದೆ. ನಾನು ಆಗಲೇ ಹೇಳಿದೆ ನಿಮಗೆ, ಪ್ರತಿಯೊಂದು ವೋಚರ್ಗೂ ಶಾರ್ಟ್ಕಟ್ ಕೀ ಇರುತ್ತೆ. ಕಾಂಟ್ರಾ F4, ಪೇಮೆಂಟ್ F5, ರೆಸಿಪ್ಟ್ F6, ಜರ್ನಲ್ F7, ಸೇಲ್ಸ್ F8, ಪರ್ಚೇಸ್ F9. ಸೊ ಇಷ್ಟು ವೋಚರ್ಸ್ನ ನಾವೀಗ ಎಂಟ್ರಿ ಮಾಡ್ತಾ ಹೋಗೋಣ. ಫಸ್ಟು ಟ್ರಾನ್ಸಾಕ್ಷನ್ಸ್ನ ಫಸ್ಟಿಂದ ನೋಡ್ತಾ ಬರೋಣ. ಸೊ ಫಸ್ಟ್ ಟ್ರಾನ್ಸಾಕ್ಷನ್ ಇದೆ, ಮಿಸ್ಟರ್ ವೀರೇಶ್ ಸ್ಟಾರ್ಟೆಡ್ ಇಸ್ ಕಂಪನಿ ಬೈ ಇನ್ವೆಸ್ಟಿಂಗ್ ಕ್ಯಾಶ್ 5 lakhs. ಸೊ ಇದರಲ್ಲಿ ಕ್ಯಾಪಿಟಲ್ ಅಕೌಂಟ್ ಬರ್ತಿದೆ, ಕ್ಯಾಶ್ ಅಕೌಂಟು ಬರ್ತಾ ಇದೆ. ಸೊ ಕ್ಯಾಪಿಟಲ್ ಅಕೌಂಟ್ ಪರ್ಸನಲ್ ಅಕೌಂಟ್ ಆಗಿರೋದ್ರಿಂದ ಪರ್ಸನಲ್ ಅಕೌಂಟ್ ರೂಲ್ ಪ್ರಕಾರ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ, ಬಿಕಾಸ್ ಕ್ಯಾಪಿಟಲ್ ಅಕೌಂಟ್ ವೀರೇಶ್ ಕೊಡ್ತಾ ಇದ್ದಾರೆ. ಸೊ ವೀರೇಶ್ ಗಿವರ್ ಆಗಿರೋದ್ರಿಂದ ಅವ್ರ ಅಕೌಂಟು ಕ್ರೆಡಿಟ್ ಆಗ್ತಿದೆ. ಕ್ಯಾಶ್ ಅಕೌಂಟ್ ರಿಯಲ್ ಅಕೌಂಟ್ ರೂಲ್ ಪ್ರಕಾರ ವಾಟ್ ಕಮ್ಸ್ ಇನ್ ಡೆಬಿಟ್. ಸೊ ಕ್ಯಾಶ್ ಅಕೌಂಟ್ಗೆ ದುಡ್ಡು ಬರ್ತಾ ಇದೆ, ಕ್ಯಾಶು ಬಿಸ್ನೆಸ್ಗೆ ಬರ್ತಾ ಇದೆ ಅಂದರೆ ವಾಟ್ ಕಮ್ಸ್ ಇನ್ ಡೆಬಿಟ್, ಕ್ಯಾಶ್ ಅಕೌಂಟ್ ಡೆಬಿಟ್ ಆಗಬೇಕು. ಹಾಗಿದ್ರೆ ಇದನ್ನು ಯಾವ ವೋಚರಲ್ಲಿ ಎಂಟ್ರಿ ಮಾಡಬೇಕು? ಬಿಸ್ನೆಸ್ 5 lakhs ರುಪೀಸ್ ರಿಸೀವ್ ಮಾಡ್ತಿದೆ ಅಂದರೆ ರೆಸಿಪ್ಟ್ ವೋಚರ್. ಸೊ ರೆಸಿಪ್ಟ್ ವೋಚರ್ನಲ್ಲಿ ನಾವು ಅದರ ಎಂಟ್ರಿ ಮಾಡಬೇಕು. ಸೊ ರೆಸಿಪ್ಟ್ಗೆ ಶಾರ್ಟ್ಕಟ್ ಕೀ F6 ಇದೆ. ಸೊ ಕೀಬೋರ್ಡಿಂದ F6 ಪ್ರೆಸ್ ಮಾಡಿ ಅಥವಾ ಇಲ್ಲೇ ಬಟನಲ್ಲಿ ಕ್ಲಿಕ್ ಮಾಡ್ಬೋದು. ಸೊ ಇಲ್ಲಿ ನೋಡಿ, ರೆಸಿಪ್ಟ್ಗೆ ಚೇಂಜ್ ಆಗಿದೆ. ರೆಸಿಪ್ಟ್ ನಂಬರ್ 1 ಅಂದರೆ ಫಸ್ಟ್ ಎಂಟ್ರಿ ಮಾಡ್ತಾ ಇದ್ದೀವಿ. ಜಸ್ಟ್ ಎಂಟರ್ ಪ್ರೆಸ್ ಮಾಡಿ. ಸೊ ಯಾವುದು ಕ್ರೆಡಿಟ್ ಆಗ್ತಾ ಇದೆ? ಕ್ಯಾಪಿಟಲ್ ಅಕೌಂಟ್ ಅಂದರೆ ವೀರೇಶ್ ಕ್ಯಾಪಿಟಲ್ ಅಕೌಂಟ್. ಎಂಟರ್ 5 lakhs ರುಪೀಸ್ನ ಇಲ್ಲಿ ಟೈಪ್ ಮಾಡಿ. ಸೊ ಡೆಬಿಟ್ ಆಟೋಮೆಟಿಕ್ಕಾಗಿ ಕ್ಯಾಶ್ ತಗೊಳ್ಳುತ್ತೆ, ಬಿಕಾಸ್ ರೆಸಿಪ್ಟ್ನಲ್ಲಿ ರೆಸಿಪ್ಟ್ ವೋಚರ್ನ ರೂಲ್ ಪ್ರಕಾರ ಕ್ಯಾಶ್ ಅಕೌಂಟ್ ಡೆಬಿಟ್ ಆಗುತ್ತೆ ಅಥವಾ ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗುತ್ತೆ. ಜಸ್ಟ್ ಪ್ರೆಸ್ ಎಂಟರ್ ಮಾಡಿ ಮುಂದಕ್ಕೆ ಹೋಗಿ. ನರೇಷನ್ ಕೇಳ್ತಿದೆ, ಸೊ ನರೇಷನ್ನ ಶಾರ್ಟ್ ಆಗಿ ಟೈಪ್ ಮಾಡಿ. ಬೀಯಿಂಗ್ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್. ಪ್ರೆಸ್ ಎಂಟರ್. ಆಕ್ಸೆಪ್ಟ್ ಮಾಡಬೇಕು ಅಂತ ಕೇಳುತ್ತೆ, ಪ್ರೆಸ್ ಎಂಟರ್. ಸೊ ರೆಸಿಪ್ಟ್ ನಂಬರ್ 1 ಆಯಿತು. ಸೊ ನೆಕ್ಸ್ಟ್ ಎಂಟ್ರಿ ಏನಿದೆ ನೋಡೋಣ. ಹಿ ಓಪನ್ಡ್ ಅನ್ ಅಕೌಂಟ್ ಇನ್ SBM ಬ್ಯಾಂಕ್ ಅಂಡ್ ಡೆಪಾಸಿಟೆಡ್ ರುಪೀಸ್ 50,000. ಸೊ ಆಗೇನೇನು ಬರ್ತಿದೆ? ಬ್ಯಾಂಕ್ ಅಕೌಂಟ್ ಬರುತ್ತೆ, ಕ್ಯಾಶ್ ಅಕೌಂಟ್ ಬರುತ್ತೆ. ಸೊ ಬ್ಯಾಂಕ್ ಅಕೌಂಟು ಪರ್ಸನಲ್ ಅಕೌಂಟ್ನ ರೂಲ್ ಪ್ರಕಾರ
ಡೆಬಿಟ್ ದ ರಿಸೀವರ್. ಸೊ ಬ್ಯಾಂಕ್ ಅಕೌಂಟ್ ರಿಸೀವ್ ಮಾಡ್ತಾ ಇರೋದ್ರಿಂದ ಬ್ಯಾಂಕಿಗೆ ದುಡ್ಡು ಬರ್ತಾ ಇರೋದ್ರಿಂದ 50,000 ಅದು ಡೆಬಿಟ್ ಆಗುತ್ತೆ. ಕ್ಯಾಶ್ ರಿಯಲ್ ಅಕೌಂಟ್ ವಾಟ್ ಗೋಸ್ ಔಟ್ ಕ್ರೆಡಿಟ್. ಕ್ಯಾಶು ಬ್ಯಾಂಕಿಗೆ ಹೋಗ್ತಾ ಇದೆ, ಕ್ಯಾಶ್ ಹೊರಗೆ ಹೋಗ್ತಿದೆ. ಸೊ ವಾಟ್ ಗೋಸ್ ಔಟ್ ಈಸ್ ಕ್ರೆಡಿಟ್. ಹಾಗಿದ್ರೆ ಯಾವ ವೋಚರ್ ಎಂಟ್ರಿ ಮಾಡಬೇಕು ಇದನ್ನ? ಬ್ಯಾಂಕ್ ಅಕೌಂಟ್ ಕ್ಯಾಶ್ ಅಕೌಂಟ್ ಇನ್ವಾಲ್ವ್ ಆಗಿದೆ, ಸೊ ಕಾಂಟ್ರಾ ವೋಚರ್ ಓಪನ್ ಮಾಡ್ಕೋಬೇಕು. ನಾನು ಹೇಳಿದ್ದೆ ಕಾಂಟ್ರಾ ವೋಚರ್ ಅಲ್ಲಿ ಬ್ಯಾಂಕ್ ಅಕೌಂಟ್ಸ್ ಕ್ಯಾಶ್ ಅಕೌಂಟ್ ಇನ್ವಾಲ್ವ್ ಆಗಿದ್ರೆ ಕಾಂಟ್ರಾ ವೋಚರ್ ಅಲ್ಲೇ ಮಾಡಬೇಕು. ಹಾಗಿದ್ರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಮಾಡಿ ಕ್ಯಾಶ್ನ ಕ್ರೆಡಿಟ್ ಮಾಡೋಣ. ಸೊ ಕಾಂಟ್ರಾ ವೋಚರ್ಗೆ ಶಾರ್ಟ್ಕಟ್ ಕೀ F4. ಸೊ ಜಸ್ಟ್ ಹಿಟ್ F4. ಸೊ ಎಲ್ಲಿಂದ ಹೋಗ್ತಿದೆ? ಕ್ಯಾಶ್ ಅಕೌಂಟಿಂದ. ಸೊ ಇಲ್ಲಿ ನೋಡಿ, ನಿಮಗೆ ಕಾಂಟ್ರಾ ವೋಚರ್ ತಗೊಂಡ ತಕ್ಷಣ ಜಸ್ಟ್ ಎರಡು ಲೆಡ್ಜರ್ಸ್ ತೋರುತ್ತದೆ. ಯಾಕಂದ್ರೆ ಕಾಂಟ್ರಾ ವೋಚರ್ ಇನ್ವಾಲ್ವ್ ಆಗೋದು ಕ್ಯಾಶ್ ಅಕೌಂಟ್ ಬ್ಯಾಂಕ್ ಅಕೌಂಟ್ಸ್ ಮಾತ್ರ. ನೀವು ಯಾವ ಲೆಡ್ಜರ್ಸ್ಗೆ ಅಂಡರ್ ಬ್ಯಾಂಕ್ ಅಕೌಂಟ್ ಕೊಟ್ಟಿರ್ತೀರಾ ಅವು ಮಾತ್ರ ಡಿಸ್ಪ್ಲೇ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ಸೊ ಜಸ್ಟ್ ಕ್ರೆಡಿಟ್ ಕ್ಯಾಶ್ ಹಾಕಿರೋದ್ರಿಂದ ಕೊಡಿ 50,000 ಎಂಟರ್. ಸೊ ಆಟೋಮೆಟಿಕ್ಕಾಗಿ SBM ಬ್ಯಾಂಕ್ ಡೆಬಿಟ್ ಆಗೇ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಕ್ಯಾಶ್ ಅಕೌಂಟ್ನ ಕರೆಂಟ್ ಬ್ಯಾಲೆನ್ಸ್ 4,50,000 ಇದೆ. ನಾವು ಕ್ಯಾಶ್ ಎಷ್ಟು ಇನ್ವೆಸ್ಟ್ ಮಾಡಿದ್ವಿ? 5 lakhs rupees ಇನ್ವೆಸ್ಟ್ ಮಾಡಿದ್ವಿ. ಈಗ ಅದರಲ್ಲಿ 50,000 SBMಗೆ ಹೋಗಿದೆ, ಅಂದರೆ ಇನ್ನು ಉಳಿದಿರೋದು 4,50,000. ನೀವು ಅದನ್ನು ಕೂಡ ಗಮನಿಸ್ತಾ ಹೋಗಬೇಕು. ಸೊ SBM ಏನು ಚೇಂಜಸ್ ಮಾಡಬೇಡಿ, ಕರೆಕ್ಟ್ ಆಗಿದೆ. ಸೊ ನರೇಷನ್ನ ಬೇಕಿದ್ರೆ ನೀವು ಟೈಪ್ ಮಾಡಬಹುದು. ಕ್ಯಾಶ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್. ಎಂಟರ್, ಎಕ್ಸೆಪ್ಟ್ ಮಾಡಿ. ಸೊ ಕಾಂಟ್ರಾ ಒಂದು ಎಂಟ್ರಿ ಆಗಿದೆ. ಸೊ ನೆಕ್ಸ್ಟ್ ಎಂಟ್ರಿ ಏನಿದೆ? ಮಿಸ್ಟರ್ ವೀರೇಶ್ ಪರ್ಚೇಸ್ಡ್ ಆಫೀಸ್ ಫರ್ನಿಚರ್ ಆಫ್ ₹3,000 ಅಂಡ್ ಕಂಪ್ಯೂಟರ್ ಫಾರ್ ಆಫೀಸ್ ಯೂಸ್ ಫಾರ್ 21,000 ಬೈ ಗಿವಿಂಗ್ ಚೆಕ್. ಸೊ ವೀರೇಶ್ ಅವರು ಕಂಪ್ಯೂಟರ್ ಫರ್ನಿಚರ್ನ ಪರ್ಚೇಸ್ ಮಾಡಿದ್ರು ಬೈ ಗಿವಿಂಗ್ ಚೆಕ್ ಕೊಟ್ಟು ಪರ್ಚೇಸ್ ಮಾಡಿದ್ರು. ಸೊ ಇದು ಯಾವ ವೋಚರ್ಗೆ ಬರುತ್ತೆ? ಪರ್ಚೇಸ್ ವೋಚರಿಗೆ ಬರೋದಿಲ್ಲ. ನಾನೇನು ಹೇಳಿದೆ, ಪರ್ಚೇಸ್ ವೋಚರಲ್ಲಿ ಎಂತ ಎಂಟ್ರೀಸ್ ಮಾಡ್ತೀವಿ ಅಂದರೆ ನಮ್ಮ ಮೇನ್ ಬಿಸ್ನೆಸ್ಗೆ ಬೇಕಾಗಿರುವಂತಹ ವಸ್ತುಗಳನ್ನ ನಾವು ಪರ್ಚೇಸ್ ಮಾಡಿದ್ರೆ ಮಾತ್ರ ಪರ್ಚೇಸ್ ವೋಚರಲ್ಲಿ ಎಂಟ್ರಿ ಮಾಡಬೇಕು. ಆದರೆ ನಾವು ಫರ್ನಿಚರು ಮತ್ತು ಕಂಪ್ಯೂಟರ್ನ ನಮ್ಮ ಬಿಸ್ನೆಸ್ಸಿಗೆ ಸಹಾಯಕ್ಕೋಸ್ಕರ ಯೂಸ್ ಮಾಡ್ತಿದ್ವಿ. ಸೊ ಅದು ನಮ್ಗೆ ಅಸೆಟ್ಸ್ ಆಗುತ್ತೆ. ಅಸೆಟ್ಸ್ನ ಪರ್ಚೇಸ್ ಮಾಡಿದರೆ ಪರ್ಚೇಸ್ ವೋಚರ್ ಯಾವತ್ತೂ ಹಾಕಬಾರ್ದು. ಅಸೆಟ್ಸ್ನ ಕ್ಯಾಶ್ ಕೊಟ್ಟು ಅಥವಾ ಚೆಕ್ ಕೊಟ್ಟು ಪರ್ಚೇಸ್ ಮಾಡಿದ್ವಿ ಅಂದರೆ ಅದನ್ನ ಪೇಮೆಂಟ್ ವೋಚರಲ್ಲಿ ಹಾಕಬೇಕು. ಸೊ ಇದು ಪರ್ಚೇಸ್ ವೋಚರ್ಗೆ ಬರಲ್ಲ. ಪರ್ಚೇಸ್ ವೋಚರ್ಗೆ ಎಂಥ ಪರ್ಚೇಸಸ್ ಬರುತ್ತೆ ಅಂದರೆ ನಮ್ಮ ಬಿಸ್ನೆಸ್ಗೆ ನಾವು ಮಾರಾಟ ಮಾಡೋದಕ್ಕೆ ಏನಾದರೂ ಪರ್ಚೇಸ್ ಮಾಡಿದರೆ ಅಂಥವು ಮಾತ್ರ ಪರ್ಚೇಸ್ ವೋಚರಲ್ಲಿ ಎಂಟ್ರಿ ಆಗುತ್ತೆ. ಸೊ ಇದು ಈಗ ನಾವು ಫರ್ನಿಚರ್ ಕಂಪ್ಯೂಟರ್ಗೆ ಅವರು ಪೇಮೆಂಟ್ ಮಾಡ್ತಿದ್ದಾರೆ, ಚೆಕ್ ಕೊಟ್ಟು ಪೇಮೆಂಟ್ ಮಾಡ್ತಿದ್ದಾರೆ ಅಂದರೆ ಪೇಮೆಂಟ್ ವೋಚರಲ್ಲಿ ಬರ್ತಾ ಇದೆ. ಹಾಗಿದ್ರೆ ಇದರಲ್ಲಿ ಯಾವ್ಯಾವ ಅಕೌಂಟ್ಸ್ ಬರ್ತಿದೆ, ಯಾವ ಲೆಡ್ಜರ್ಸ್ ಕ್ರಿಯೇಟ್ ಆಗುತ್ತೆ? ಫರ್ನಿಚರ್ ಅಕೌಂಟ್. ಸೊ ಇದು ರಿಯಲ್ ಅಕೌಂಟ್ ಆಗಿರೋದ್ರಿಂದ ವಾಟ್ ಕಮ್ಸ್ ಇನ್ ಡೆಬಿಟ್. ಸೊ ಫರ್ನಿಚರು ಬಿಸ್ನೆಸ್ಗೆ ಬರ್ತಾ ಇದೆ, ಡೆಬಿಟ್ ಮಾಡಿ. ಅದೇ ಥರ ಕಂಪ್ಯೂಟರ್ ಬಿಸ್ನೆಸ್ಗೆ ಬರ್ತಾ ಇದೆ, ಡೆಬಿಟ್ ಮಾಡಿ. ಬ್ಯಾಂಕ್ ಅಕೌಂಟ್ ಚೆಕ್ ಕೊಡ್ತಾ ಇದ್ದಾರೆ, ಪರ್ಸನಲ್ ಅಕೌಂಟ್ ಪ್ರಕಾರ ಅದು ಕ್ರೆಡಿಟ್ ಆಗಬೇಕು. ಬಿಕಾಸ್ ಕ್ರೆಡಿಟ್ ದ ಗಿವರ್. ಪರ್ಸನಲ್ ಅಕೌಂಟ್ ರೂಲ್ ಪ್ರಕಾರ ಬ್ಯಾಂಕ್ ಅಕೌಂಟ್ ಟು ಗಿವರ್ ಆಗುತ್ತೆ. ಸೊ ಅದನ್ನ ಕ್ರೆಡಿಟ್ ಮಾಡ್ಕೊಳ್ಳಿ. ಹಾಗಿದ್ರೆ ಇದನ್ನ ಪೇಮೆಂಟ್ ವೋಚರಲ್ಲಿ ಎಂಟ್ರಿ ಮಾಡೋಣ. F5 ಪೇಮೆಂಟ್ ವೋಚರ್ ಶಾರ್ಟ್ಕಟ್ ಕೀ F5. ಸೊ ಪೇಮೆಂಟ್ ನಂಬರ್ 1 ಬಂದಿದೆ. ಈಗ ಫಸ್ಟ್ ಅಂದರೆ ಪೇಮೆಂಟ್ ವೋಚರಲ್ಲಿ ಫಸ್ಟ್ ಎಂಟ್ರಿ ಆಗ್ತಾ ಇದೆ. ಸೊ ಎಂಟರ್. ಸೊ ಯಾವ್ಯಾವ ಅಕೌಂಟ್ಸ್ ಡೆಬಿಟ್ ಆಗ್ತಿದೆ? ಫಸ್ಟ್ ಫರ್ನಿಚರ್ ಅಕೌಂಟ್, ಫರ್ನಿಚರ್ನ ಸೆಲೆಕ್ಟ್ ಮಾಡಿ. ಸೊ ಫರ್ನಿಚರ್ಗೆ ಎಷ್ಟು ಕೊಡ್ತಾ ಇದ್ರೆ? 3,000 rupees. ನೆಕ್ಸ್ಟ್ ಕ್ರೆಡಿಟ್ ಕೇಳ್ತಿದೆ, ಆದರೆ ಕಂಪ್ಯೂಟರ್ ಅಕೌಂಟ್ ಡೆಬಿಟ್ ಆಗಿದೆ. ಸೊ ಅಲ್ಲಿ ಕ್ರೆಡಿಟ್ ಇರೋದ್ರಿಂದ ನೀವು ಡಿ ಪ್ರೆಸ್ ಮಾಡಬೇಕು. ಡಿ ಪ್ರೆಸ್ ಮಾಡಿದ್ರೆ ಇಲ್ಲಿ ಡೆಬಿಟ್ ಆಗುತ್ತೆ. ಜಸ್ಟ್ ಎಂಟರ್ ಪ್ರೆಸ್ ಮಾಡಿ. ಸೊ ಡೆಬಿಟ್ ಆಗಿದೆ. ಈಗ ಕಂಪ್ಯೂಟರ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಕಂಪ್ಯೂಟರ್ 21,000 ಎಂಟರ್. ಸೊ ನೆಕ್ಸ್ಟ್ ಕ್ರೆಡಿಟ್ ಆಗ್ತಿದೆ. ಯಾವ ಅಕೌಂಟು? ಕ್ಯಾಶ್ ಅಕೌಂಟ್, ಬ್ಯಾಂಕ್ ಅಕೌಂಟ್ SBM. ಯಾಕೆಂದ್ರೆ ಅವರು ಚೆಕ್ ಕೊಡ್ತಾ ಇರೋದ್ರಿಂದ ಈ ಸರಿ ಕ್ಯಾಶ್ ಅಕೌಂಟ್ ಅಲ್ಲ ಮಾಡಬೇಕು ಕ್ರೆಡಿಟ್, ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಮಾಡಬೇಕು. ಸೊ ಟೋಟಲ್ ಆಗಿ 21,000 ಪ್ಲಸ್ 3,000 24,000 SBM ಇಂದ ಹೊರಗೆ ಹೋಗ್ತಿದೆ. SBM ಅಲ್ಲಿ 50,000 ಡೆಪಾಸಿಟ್ ಮಾಡಿದ್ರು. ಈಗ 24,000 ನ ಪೇಮೆಂಟ್ ಮಾಡಿದ್ದಕ್ಕೆ SBM ಅಲ್ಲಿ ಉಳಿದಿರೋದು 26,000. ಸೊ ಎಂಟರ್ ಪ್ರೆಸ್ ಮಾಡಿ. ನರೇಷನ್ ಇಲ್ಲಿ ಚೆಕ್ ನಂಬರ್ ಕೇಳ್ತಾ ಇದೆ. ಓಕೆ, ನರೇಷನ್ ಫೀಲ್ಡ್ ಕೆಳಗೆ ಚೆಕ್ ನಂಬರ್. ಸೊ ಚೆಕ್ ನಂಬರ್ ನೀವು ಇಲ್ಲಿ ಎಂಟರ್ ಮಾಡಬಹುದು. ಚೆಕ್ ನಂಬರ್ ಗೊತ್ತಿಲ್ಲ ಅಂದ್ರೆ ಲೀವ್ ಇಟ್ ಬ್ಲಾಂಕ್. ಪೇಮೆಂಟ್ ಒಂದಾಗಿದೆ. ನೆಕ್ಸ್ಟ್ ಯಾವ ಇದೆ? ಟ್ರಾನ್ಸಾಕ್ಷನ್. ಮಿಸ್ಟರ್ ವೀರೇಶ್ ಪರ್ಚೇಸ್ ಸಮ್ ಅಸೆಟ್ಸ್ ಬೈ ಪೇಯಿಂಗ್ ಕ್ಯಾಶ್ ಇನ್ ಯೂನಿವರ್ಸಲ್ ಶಾಪಿಂಗ್. ಸೊ ಸೇಮ್ ಎಂಟ್ರಿ, ಇದು ಕೂಡ ಸೇಮ್ ಎಂಟ್ರಿ ಆಗುತ್ತೆ. ಬಟ್ ಇಲ್ಲಿ ಕ್ರೆಡಿಟ್ ಬ್ಯಾಂಕ್ ಅಕೌಂಟ್ ಆಗಲ್ಲ, ಬೈ ಪೇಯಿಂಗ್ ಕ್ಯಾಶ್ ಇರೋದ್ರಿಂದ ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಸೊ ವೀರೇಶ್ ಅವರು ಅಸೆಟ್ಸ್ನ ಪರ್ಚೇಸ್ ಮಾಡ್ತಿದ್ದಾರೆ, ಅಂದರೆ ಪೇ ಮಾಡಿ ಪರ್ಚೇಸ್ ಮಾಡ್ತಾ ಇರೋದ್ರಿಂದ ಇದು ಪರ್ಚೇಸ್ ವೋಚರಲ್ಲಿ ಬರಲ್ಲ, ಪೇಮೆಂಟ್ ವೋಚರಲ್ಲೇ ಬರುತ್ತೆ. ಟೆಲಿಫೋನ್, ಟೇಬಲ್, AC, ಫ್ಯಾನ್. ಸೊ ಟೆಲಿಫೋನು ಡೆಬಿಟ್ ಆಗುತ್ತೆ, ಟೇಬಲ್ಲು ಡೆಬಿಟ್ ಆಗುತ್ತೆ, AC, ಫ್ಯಾನ್ ಇವೆಲ್ಲ ಡೆಬಿಟ್ ಆಗುತ್ತೆ. ಬಿಕಾಸ್ ಇವೆಲ್ಲ ರಿಯಲ್ ಅಕೌಂಟಲ್ಲಿ ಬರುತ್ತೆ. ರೂಲ್ ಪ್ರಕಾರ ವಾಟ್ ಕಮ್ಸ್ ಇನ್ ಡೆಬಿಟ್. ಹಾಗಿದ್ರೆ ಕ್ರೆಡಿಟ್ ಆಗೋದು ಒಂದೇ ಒಂದು, ದಟ್ ಈಸ್ ಕ್ಯಾಶ್ ಅಕೌಂಟ್. ಸೊ ಕ್ಯಾಶ್ ಅಕೌಂಟ್ ರಿಯಲ್, ವಾಟ್ ಗೋಸ್ ಔಟ್ ಕ್ರೆಡಿಟ್. ಆದ್ರಿಂದ ಕ್ಯಾಶ್ ಹೊರಗೆ ಹೋಗ್ತಿದೆ, ಇದನ್ನ ಕ್ರೆಡಿಟ್ ಮಾಡಿ. ಸೊ ಪೇಮೆಂಟ್ ನಂಬರ್ 2 ಮಾಡೋಣ. ಈಗ ಯಾವ್ಯಾವ್ದೆಲ್ಲ ಡೆಬಿಟ್ ಆಗ್ತಿದೆ ಸ್ಟೂಡೆಂಟ್ಸ್? ಟೆಲಿಫೋನ್, ಟೇಬಲ್, AC, ಫ್ಯಾನ್ಸ್. ಟೆಲಿಫೋನ್ ಆಫ್ ₹6,000. ಸೊ ಡಿ ಪ್ರೆಸ್ ಮಾಡಬೇಕು, ಎಂಟರ್ ಪ್ರೆಸ್ ಮಾಡಿ. ಟೆಲಿಫೋನ್ ಆಯಿತು, ಟೇಬಲ್ ತಗೋಬೇಕೀಗ. ಸೊ ಸೆಲೆಕ್ಟ್ ಟೇಬಲ್. ಸೊ ಟೇಬಲ್ 5,000 ಇದೆ, 5,000. ನೆಕ್ಸ್ಟ್ ಅಗೇನ್ ಮತ್ತೆ ಡಿ ಪ್ರೆಸ್ ಮಾಡಿ, ಎಂಟರ್ ಪ್ರೆಸ್ ಮಾಡಿ. ಟೇಬಲ್ AC 20,000 ಇದೆ, 20,000 ಎಂಟರ್. ಸೊ ಫ್ಯಾನ್ಸು 20,000 ಇದೆ. ಸೊ ಮತ್ತೆ ಡಿ ಪ್ರೆಸ್ ಮಾಡಿ,
ಫ್ಯಾನ್ಸ್ 20,000. ಸೊ ಕ್ರೆಡಿಟ್ ಈಗ ಕ್ಯಾಶ್ ಅಕೌಂಟ್ ಆಗ್ತಿದೆ. ಸೊ ಜಸ್ಟ್ ಕ್ರೆಡಿಟ್ ಕ್ಯಾಶ್ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆಟೋಮೆಟಿಕ್ ಆಗಿ 51,000 ಟೋಟಲ್ ತಗೊಂಡಿರುತ್ತೆ. ಓಕೆ 6, 5, 20, 20 ಟೋಟಲ್ 51,000 ತಗೊಂಡಿದೆ. ಓಕೆ ಸೊ ನರೇಷನ್ ಟೈಪ್ ಮಾಡ್ಬೋದು ಅಥವಾ ಬ್ಲಾಂಕ್ ಬಿಡಿ, ಆಕ್ಸೆಪ್ಟ್ ಎಸ್. ಸೊ ಈಗ ಪೇಮೆಂಟಲ್ಲಿ 2 ಎಂಟ್ರೀಸ್ ಆಗಿದೆ. ಸೊ ನೆಕ್ಸ್ಟ್ ವೋಚರ್ ಪೇಡ್ ₹20,000 ಟುವಾರ್ಡ್ಸ್ ಆಫೀಸ್ ಸೆಕ್ಯೂರಿಟಿ ಡೆಪಾಸಿಟ್. ಸೊ ವೀರೇಶ್ ಅವ್ರ ಬಿಸ್ನೆಸ್ನ ಒಂದು ಬಿಲ್ಡಿಂಗಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಆ ಬಿಲ್ಡಿಂಗ್ಗೆ ರೆಂಟ್ ಕಟ್ಟಬೇಕಲ್ವಾ, ಆಫೀಸ್ಗೆ ರೆಂಟ್ ಕಟ್ಟಬೇಕು. ಸೊ ರೆಂಟ್ ಕಟ್ಟೋಕೆ ಮೊದಲು ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಸ್ವಲ್ಪ ದುಡ್ಡನ್ನ ಓನರ್ಗೆ ಅವರು ಪೇ ಮಾಡಿದ್ದಾರೆ. ಸೊ ಸೆಕ್ಯೂರಿಟಿ ಡೆಪಾಸಿಟ್ 20,000. ಇದರಲ್ಲಿ ಸೆಕ್ಯೂರಿಟಿ ಡೆಪಾಸಿಟ್ ಅಕೌಂಟ್ ಬರುತ್ತೆ, ದಟ್ ಈಸ್ ನಾಮಿನಲ್ ಅಕೌಂಟ್, ಬಿಕಾಸ್ ಇದು ಒನ್ ಟೈಪ್ ಆಫ್ ಎಕ್ಸ್ಪೆನ್ಸ್ ಇದು. ಓಕೆ ಇದು ಲಾಸ್ ಆಗಿದೆ, ಎಕ್ಸ್ಪೆನ್ಸ್ ಆಗಿದೆ. ಆಫೀಸ್ ಸೆಕ್ಯೂರಿಟಿ ಡೆಪಾಸಿಟ್ ಅಂದರೆ ಹೋಗಿದೆ, ಹೊರಗೆ ಹೋಗಿದೆ. ಸೊ ನಾಮಿನಲ್ ಅಕೌಂಟ್ ರೂಲ್ ಪ್ರಕಾರ ಆಲ್ ದ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ನ ಡೆಬಿಟ್ ಮಾಡಿ. ಸೊ ಇದು ಡೆಬಿಟ್ ಆಗುತ್ತೆ. ಕ್ಯಾಶ್ ಅಕೌಂಟ್ ಇಲ್ಲಿ ರಿಯಲ್ ಅಕೌಂಟ್ ಆಗ್ತಿದೆ. ರಿಯಲ್ ಅಕೌಂಟ್ ಕ್ಯಾಶ್ ವಾಟ್ ಗೋಸ್ ಔಟ್ ಈಸ್ ಕ್ರೆಡಿಟ್. ಕ್ಯಾಶ್ ಹೊರಗೆ ಹೋಗ್ತಿದೆ, ಅದನ್ನ ಕ್ರೆಡಿಟ್ ಮಾಡಿ. ಓಕೆ ಸೊ 20,000 ಆಫೀಸ್ ಸೆಕ್ಯೂರಿಟಿ ಡೆಪಾಸಿಟ್. ಇದು ಕೂಡ ಪೇಮೆಂಟ್ ವೋಚರಲ್ಲೇ ಬರುತ್ತೆ, ಯಾಕೆಂದ್ರೆ ಕ್ಯಾಶ್ನ ಪೇಮೆಂಟ್ ಮಾಡ್ತಾ ಇದ್ದಾರೆ. ಆಫೀಸ್ ಸೆಕ್ಯೂರಿಟಿ ಡೆಪಾಸಿಟ್ ಅಕೌಂಟ್ನ ಡೆಬಿಟ್ ಮಾಡಿ 20,000. ಪ್ರೆಸ್ ಎಂಟರ್. ಕ್ರೆಡಿಟ್ ಕೇಳುತ್ತೆ, ಎಂಟರ್ ಪ್ರೆಸ್ ಮಾಡಿಬಿಟ್ಟು ಕ್ಯಾಶ್ ಅಕೌಂಟ್ನ ತಗೊಳ್ಳಿ 20,000. ಸೊ ಕ್ಯಾಶ್ ಅಲ್ಲಿ ಉಳಿದಿರೋದು 3,79,000. ಪ್ರೆಸ್ ಎಂಟರ್. ಪರ್ಚೇಸ್ ಗೂಡ್ಸ್ ಫ್ರಮ್ GPS ಹಾರ್ಡ್ವೇರ್ ಕಂಪನಿ ₹25,000. ವೀರೇಶ್ ಅವರು GPS ಹಾರ್ಡ್ವೇರ್ ಕಂಪನಿಯಿಂದ ಸಮ್ ಗೂಡ್ಸ್ನ ಪರ್ಚೇಸ್ ಮಾಡಿದ್ರು ₹25,000. ಸೊ ಸ್ಟೂಡೆಂಟ್ ನಾನು ಈ ರೀತಿ ಎಂಟ್ರಿ ಬಂದಾಗ ನಾನು ಹೇಳಿದ್ದೆ, ಕಂಪನಿ ನೇಮು ಅಥವಾ ಪರ್ಸನ್ ನೇಮು ಮೆನ್ಷನ್ ಆಗಿದ್ರೆ ಪರ್ಚೇಸ್ ಮಾಡುವಾಗ ಆ ರೀತಿ ಮೆನ್ಷನ್ ಆಗಿದೆ, ಅದು ಕ್ರೆಡಿಟ್ ಪರ್ಚೇಸ್ ಅಂತ ನೀವು ಕನ್ಸಿಡರ್ ಮಾಡಬೇಕು. ಸೊ ಬೈ ಪೇಯಿಂಗ್ ಕ್ಯಾಶ್ ಅಂತ ಇತ್ತು ಅಂದರೆ ಅದು ಕ್ಯಾಶ್ ಪರ್ಚೇಸ್ ಆಗುತ್ತೆ. ಅದೇ ಇಲ್ಲಿ ಬೈ ಪೇಯಿಂಗ್ ಕ್ಯಾಶ್ ಇಲ್ಲ, ಪರ್ಸನ್ ನೇಮ್ ಮೆನ್ಷನ್ ಆಗಿದೆ, ಅಮೌಂಟ್ ಮೆನ್ಷನ್ ಆಗಿದೆ ಅಂದರೆ ಅದು ಕ್ರೆಡಿಟ್ ಪರ್ಚೇಸ್ ಅಂತ ಕನ್ಸಿಡರ್ ಮಾಡಿ. ಸೊ ಇದು ಗೂಡ್ಸು ಅವರು ಕಂಪನಿಗೆ ತರ್ತಾ ಇರೋದು ರೀಸೇಲ್ಗೋಸ್ಕರ, ಯಾಕೆಂದ್ರೆ ಇಲ್ಲಿ ಏನು ಮೆನ್ಷನ್ ಮಾಡಿಲ್ಲ ಅವರು ಏನನ್ನ ತರ್ತಿದ್ದಾರೆ ಅನ್ನೋದನ್ನ. ಸೊ ಇದನ್ನ ಕ್ರೆಡಿಟ್ ಪರ್ಚೇಸ್ ಮಾಡೋಣ, ಕನ್ಸಿಡರ್ ಮಾಡಿ ಇದನ್ನ ಪರ್ಚೇಸ್ ವೋಚರ್ಗೆ ಎಂಟ್ರಿ ಮಾಡಬೇಕು. ಹಾಗಿದ್ರೆ GPS ಹಾರ್ಡ್ವೇರ್ ಕಂಪನಿ ಮತ್ತೆ ಪರ್ಚೇಸ್ ಅಕೌಂಟ್ ಎರಡು ಬರುತ್ತೆ. ಪರ್ಚೇಸ್ ಅಕೌಂಟ್ ನಾಮಿನಲ್ ಅಕೌಂಟ್, ಯಾಕಂದ್ರೆ ಇದು ಟೈಪ್ ಆಫ್ ಎಕ್ಸ್ಪೆನ್ಸ್. ಸೊ ಎಕ್ಸ್ಪೆನ್ಸಸ್ನ ಡೆಬಿಟ್ ಮಾಡಿ. GPS ಹಾರ್ಡ್ವೇರ್ ಕಂಪನಿ ಪರ್ಸನಲ್ ಅಕೌಂಟ್ ಆಗುತ್ತೆ. ಪರ್ಸನಲ್ ಅಕೌಂಟ್ ರೂಲ್ ಪ್ರಕಾರ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಇಲ್ಲಿ ಹಾರ್ಡ್ವೇರ್ ಕಂಪನಿಯವರು ಸಾಮಾನ ಕೊಡ್ತಿದ್ದಾರೆ ಅನ್ನೋದ್ರಿಂದ ಅವರು ಗಿವರ್ ಆಗ್ತಾರೆ. ಸೊ ಕ್ರೆಡಿಟ್ ದ ಗಿವರ್. ಹಾಗಿದ್ರೆ ಪರ್ಚೇಸ್ ಅಕೌಂಟ್ ಅಲ್ಲಿ ಹೋಗಿ ಇದನ್ನ ಎಂಟ್ರಿ ಮಾಡೋಣ. ಸೊ ಪರ್ಚೇಸ್ ಅಕೌಂಟ್ಗೆ F9 ಪ್ರೆಸ್ ಮಾಡಿ ಅಥವಾ ಪರ್ಚೇಸ್ ಬಟನ್ ಮೇಲೆ ಕ್ಲಿಕ್ ಆದ್ರೂ ಮಾಡಿ. ಓಕೆ ಸೊ ಪರ್ಚೇಸ್ ನಂಬರ್ 1 ಬಂದಿದೆ. ಓಕೆ ನೆಕ್ಸ್ಟ್ ಇಲ್ಲಿ ಸಪ್ಲೈರ್ ಇನ್ವಾಯ್ಸ್ ನಂಬರ್ ಅಂತ ಕೇಳುತ್ತೆ. ಸ್ಟೂಡೆಂಟ್ ಸಪ್ಲೈರ್ಸ್ ಇನ್ವಾಯ್ಸ್ ನಂಬರ್ ಅಂದ್ರೆ ನಾವು ಪರ್ಚೇಸ್ ಮಾಡಿದಾಗ ನಮ್ಗೆ ಅವರು ಒಂದು ಇನ್ವಾಯ್ಸ್ ಕೊಟ್ಟಿರ್ತಾರೆ, ಅಂದ್ರೆ ಬಿಲ್ ಕೊಟ್ಟಿರ್ತಾರೆ. ಆ ಬಿಲ್ಲಲ್ಲಿ ಅವರ ಕಂಪ್ನಿ ನೇಮ್ ಇರುತ್ತೆ, ಅಡ್ರೆಸ್ ಇರುತ್ತೆ, ಮತ್ತು ಟ್ಯಾಕ್ಸ್ ನಂಬರ್ ಇರುತ್ತೆ, ಇನ್ವಾಯ್ಸ್ ನಂಬರು ಕೂಡ ಇರುತ್ತೆ. ನಾವು ಏನೇನು ಪರ್ಚೇಸ್ ಮಾಡಿದ್ವಿ ಅದರ ಡೀಟೇಲ್ಸು, ಅದರ ರೇಟು ಕೂಡ ಮೆನ್ಷನ್ ಆಗಿರುತ್ತೆ. ಆ ಬಿಲ್ನ ನಂಬರ್ ಇಲ್ಲಿ ಎಂಟ್ರಿ ಮಾಡಬೇಕು. ಸೊ ನಾವು ಜಸ್ಟ್ 1 ಅಂತ ಕೊಡೋಣ, ಡೇಟ್ ಆಟೋಮೆಟಿಕ್ ತಗೊಳುತ್ತೆ. ಸೊ ಸ್ಟೂಡೆಂಟ್ಸ್ ಸಮ್ ಟೈಮ್ಸ್ ನಿಮಗೆ ಪರ್ಚೇಸ್ ವೋಚರ್ ಈ ರೀತಿ ಡಿಸ್ಪ್ಲೇ ಆಗಿರೋದಿಲ್ಲ, ಸಮ್ ಟೈಮ್ಸ್ ಈ ರೀತಿ ಡಿಸ್ಪ್ಲೇ ಆಗಿರುತ್ತೆ. ಇದು ವೋಚರ್ ಮಾಡಲ್ ಇಲ್ಲ, ಇನ್ವಾಯ್ಸ್ ಮಾಡಲ್ ಇರುತ್ತೆ. ಸಪೋಸ್ ನೀವು ಓಪನ್ ಮಾಡಿದಾಗ ಈ ರೀತಿ ಬಂತು ಅಂದ್ರೆ ಇಲ್ಲಿ ಆಸ್ ವೋಚರ್ ಅಂತ ಇರುತ್ತೆ ಬಟನ್ ಬಾರ್ ಅಲ್ಲಿ, ಇದನ್ನ ಕ್ಲಿಕ್ ಮಾಡಬೇಕು ನೀವು, ಅಥವಾ ಕಂಟ್ರೋಲ್ ವಿ ನ ಕೂಡ ಪ್ರೆಸ್ ಮಾಡಬಹುದು. ಆಸ್ ವೋಚರ್ ತಗೊಳ್ಳಿ, ಈ ರೀತಿ ನಿಮಗೆ ಕ್ರೆಡಿಟ್ ಅಂಡ್ ಡೆಬಿಟ್ ಸೈಡ್ಸ್ ಡಿಸ್ಪ್ಲೇ ಆಗಬೇಕು. ಸೊ ಪ್ರೆಸ್ ಎಂಟರ್. ಸೊ ಇಲ್ಲಿ GPS ಹಾರ್ಡ್ವೇರ್ ಕಂಪನಿ ಕ್ರೆಡಿಟ್ ಆಗ್ತಾ ಇದೆ. ಸೊ ಕ್ಯಾಶ್ ಎಷ್ಟಿದೆ 25,000. 25,000ಗೆ ಗೂಡ್ಸ್ನ ಪರ್ಚೇಸ್ ಮಾಡಿದ್ರು. ಬ್ಯಾಕ್ 25,000. ಓಕೆ ಸೊ ನ್ಯೂ ರೆಫರೆನ್ಸ್ ಅಂತ ಕೊಡಿ, ಬಿಕಾಸ್ ನಾವು ಸ್ಟಾರ್ಟ್ ಮಾಡ್ತಾ ಇರೋದು ಹೊಸ ನಂಬರಿಂದ. ಸೊ ನಂಬರ್ 1 ಎಂಟರ್. ಏನೇನ ಪರ್ಚೇಸ್ ಅಕೌಂಟ್ ಇಲ್ಲಿ ಡೆಬಿಟ್ ಆಗುತ್ತೆ 25,000. ಅಕ್ಸೆಪ್ಟ್ ಮಾಡಿ. ಓಕೆ ಪರ್ಚೇಸ್ ನಂಬರ್ 1 ಆಗಿದೆ. ಈಗ ನೆಕ್ಸ್ಟ್ ಏನಿದೆ ನೋಡೋಣ. ಪರ್ಚೇಸ್ ಗೂಡ್ಸ್ ಆಫ್ ₹10,000. ಸೊ ವೀರೇಶ್ ಅವರು ಇಲ್ಲಿ ಏನು ಮಾಡಿದ್ರು 10,000 ಗೂಡ್ಸ್ ಪರ್ಚೇಸ್ ಮಾಡಿದ್ರು, ಆದರೆ ಯಾವುದೇ ಕಂಪ್ನಿ ನೇಮ್ ಆಗಲಿ ಪರ್ಸನ್ ನೇಮ್ ಆಗಲಿ ಮೆನ್ಷನ್ ಆಗಿಲ್ಲ. ಸೊ ಇದು ಕ್ಯಾಶ್ ಪರ್ಚೇಸ್ ಅಂತ ಕನ್ಸಿಡರ್ ಮಾಡಬೇಕು. ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ. ಯಾವುದಾದ್ರು ಪರ್ಸನ್ ಕಂಪ್ನಿ ನೇಮ್ ಮೆನ್ಷನ್ ಆಗಿತ್ತು ಅಂದರೆ ಮೇಲಿರೋ ಥರ ಅದು ಕ್ರೆಡಿಟ್ ಪರ್ಚೇಸ್. ಕ್ಯಾಶ್ ಪರ್ಚೇಸ್ ಆದಾಗ ಇದನ್ನು ಕೂಡ ಪರ್ಚೇಸ್ ಉತ್ತರಲ್ಲಿ ಎಂಟ್ರಿ ಮಾಡೋಣ. ಬಸ್ಟ್ ಇದರಲ್ಲಿ ಬರೋ ಲೆಡ್ಜರ್ಸ್ ಪರ್ಚೇಸ್ ಅಕೌಂಟ್ ನಾಮಿನಲ್ ಆಗಿರೋದನ್ನ ಡೆಬಿಟ್ ಮಾಡಿ, ಆದರೆ ಕ್ಯಾಶ್ ಕೊಡ್ತಾ ಇರೋದ್ರಿಂದ ಕ್ಯಾಶ್ ಅಕೌಂಟ್ ಬರ್ತಾ ಇದೆ. ಸೊ ರಿಯಲ್ ಅಕೌಂಟ್ ಪ್ರಕಾರ ವಾಟ್ ಗೋಸ್ ಔಟ್ ಈಸ್ ಕ್ರೆಡಿಟ್, ಕ್ಯಾಶ್ ಅಕೌಂಟ್ ಹೊರಗೆ ಹೋಗ್ತಿದೆ, ಕ್ರೆಡಿಟ್ ಮಾಡಿ. ಸೊ ಇದು ಪರ್ಚೇಸ್ ಉತ್ತರಲ್ಲಿ ಎಂಟ್ರಿ ಮಾಡೋಣ. ಸೊ ಪರ್ಚೇಸ್ ನಂಬರ್ 2, ಆದರೆ ಇಲ್ಲಿ ಕ್ರೆಡಿಟ್ ಏನಾಗ್ತಿದೆ ಕ್ಯಾಶ್ ಅಕೌಂಟ್, ಬಿಕಾಸ್ ಪರ್ಚೇಸ್ ಅಕೌಂಟಲ್ಲಿ ಕ್ಯಾಶ್ ಹೊರಗೆ ಹೋಗ್ತಿದೆ, ಪರ್ಚೇಸ್ ಮಾಡುವಾಗ ಕ್ಯಾಶ್ ಹೊರಗೆ ಹೋಗ್ತಿದೆ. ಸೊ ಜಸ್ಟ್ ಇಲ್ಲಿ ಕ್ಯಾಶ್ನ ಸೆಲೆಕ್ಟ್ ಮಾಡಿ ₹10,000 ಡೆಬಿಟ್ ಪರ್ಚೇಸ್ ಅಕೌಂಟ್ ಆಗ್ತಿದೆ. ಸೊ ಜಸ್ಟ್ 10,000 ಎಂಟರ್ ಮಾಡಿ, ಎಸ್ಕೇಪ್ ಎಂಟರ್ ಕೊಡಿ, ಎಂಟರ್. ಸೊ ನೆಕ್ಸ್ಟ್ ಎಂಟ್ರಿ ಏನಿದೆ ನೋಡೋಣ. ವಿತ್ಡ್ರೂ ಫ್ರಮ್ SBM ₹2,000. ಸೊ SBM ಅಲ್ಲಿ ಅವ್ರದ್ದು ಅಕೌಂಟ್ ಇದೆ, ಓನರ್ ಏನು ಮಾಡಿದ್ರು ₹2,000 ವಿತ್ಡ್ರಾ ಮಾಡ್ಕೊಂಡ್ರು. ಸೊ ಆಗ ಕ್ಯಾಶ್ ಅಕೌಂಟ್ ಬರುತ್ತೆ, SBM ಅಕೌಂಟ್ ಬರುತ್ತೆ. ಸೊ SBM ಅಕೌಂಟು ಕ್ಯಾಶ್ ಅಕೌಂಟ್, SBM ಪರ್ಸನಲ್ ಆಗಿರೋದ್ರಿಂದ ಕ್ರೆಡಿಟ್ ಮಾಡಿ, ಬಿಕಾಸ್ ಕ್ರೆಡಿಟ್ ದ ಗಿವರ್. ಬ್ಯಾಂಕ್ ಅಕೌಂಟ್ ಇಲ್ಲಿ ಗಿವರ್ ಆಗ್ತಿದೆ, ಕೊಡ್ತಾ ಇದ್ದಾರೆ, ಕ್ರೆಡಿಟ್ ಮಾಡಿ. ಕ್ಯಾಶ್ ಅಕೌಂಟಿಗೆ ದುಡ್ಡು ಬರ್ತಿದೆ, ವಾಟ್ ಕಮ್ಸ್ ಇನ್ ಡೆಬಿಟ್. ಸೊ ಕ್ಯಾಶ್ ಅಕೌಂಟ್ನ ಡೆಬಿಟ್ ಮಾಡಿ. ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ ಕ್ಯಾಶ್ ಅಕೌಂಟ್ ಇನ್ವಾಲ್ವ್ ಆಗಿರೋದ್ರಿಂದ ಇದನ್ನ ನಾವು ಕಾಂಟ್ರಾ ವೋಚರ್ ಅಲ್ಲಿ ಎಂಟ್ರಿ ಮಾಡಬೇಕು. ಸೊ ವಿತ್ಡ್ರಾ ₹2,000 ಫ್ರಮ್ SBM. ಸೊ ಕಾಂಟ್ರಾ ವೋಚರ್ಗೆ F4 ಪ್ರೆಸ್ ಮಾಡಿ. F4 ಕಾಂಟ್ರಾ ನಂಬರ್ 2 ಇದು.
ಸೊ ಬ್ಯಾಂಕ್ ಅಕೌಂಟ್ನ ಇಲ್ಲಿ ಕ್ರಿಯೇಟ್ ಮಾಡಿ, SBM ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಂಡು ಎಂಟರ್ ಕೊಡಿ, 2000 rupees. ಸೊ ಡೆಬಿಟ್ ಟು ಕ್ಯಾಶ್ ಆಗ್ತಾ ಇದೆ. ಸೊ ಜಸ್ಟ್ ಪ್ರೆಸ್ ಎಂಟರ್. ಸೊ ಗೊತ್ತಾಗಿದೆಯಲ್ಲ ಸ್ಟೂಡೆಂಟ್ಸ್, ವಿತ್ಡ್ರಾ ಫ್ರಮ್ SBM. ನೆಕ್ಸ್ಟ್ ಏನಿದೆ, ಪೇಡ್ ಫಾರ್ ಅಡ್ವರ್ಟೈಸ್ಮೆಂಟ್ ₹450 ಆಸ್ ಮಾರ್ಕೆಟಿಂಗ್ ಎಕ್ಸ್ಪೆನ್ಸ್ ಅಂಡ್ ಆಫೀಸ್ ರೆಂಟ್ ₹3000. ವೀರೇಶ್ ಅವರು ತಮ್ಮ ಕಂಪ್ನಿನ ಡೆವಲಪ್ ಮಾಡೋದಕ್ಕೆ, ಪ್ರಮೋಟ್ ಮಾಡೋದಕ್ಕೆ ಅಡ್ವರ್ಟೈಸ್ಮೆಂಟ್ ಕಳಿಸಿದ್ರು. ಅಡ್ವರ್ಟೈಸ್ಮೆಂಟ್ಗೆ ಖರ್ಚು ಮಾಡಿದ್ರು ₹550 ಮತ್ತು ಆಫೀಸ್ ರೆಂಟ್ ಕಟ್ಟಿದ್ರು ₹3000 ಕಟ್ಟಿದ್ರು. ಸೊ ಈ ಕಾಲದಲ್ಲಿ ₹3000 ರೆಂಟ್ ಯಾರು ಕೊಡೋಲ್ಲ, ಆದರೆ ನಾವು ಎಕ್ಸಾಂಪಲ್ಗೋಸ್ಕರ ಹಾಕೊಂಡಿದ್ದೀವಿ, ಇರಲಿ. ಸೊ ಎರಡು ಅವರಿಗೆ ಎಕ್ಸ್ಪೆನ್ಸ್ ಆಯಿತು. ಸೊ ಅಡ್ವರ್ಟೈಸ್ಮೆಂಟ್ಗೆ ಪೇ ಮಾಡಿದ್ರು, ರೆಂಟ್ಗೂ ಪೇ ಮಾಡಿದ್ರು. ಹಾಗಿದ್ರೆ ಇದು ಎಕ್ಸ್ಪೆನ್ಸು, ಪೇಮೆಂಟ್ ವೋಚರಲ್ಲಿ ಎಂಟ್ರಿ ಮಾಡಲೇಬೇಕು. ಅಡ್ವರ್ಟೈಸ್ಮೆಂಟ್ ಅಕೌಂಟ್ ಬರ್ತಿದೆ, ಸೊ ಇದು ಎಕ್ಸ್ಪೆನ್ಸ್ ಆಗಿರೋದ್ರಿಂದ ನಾಮಿನಲ್ ಅಕೌಂಟ್ ರೂಲ್ ಪ್ರಕಾರ ಡೆಬಿಟ್ ಆಗಬೇಕು. ರೆಂಟ್ ಕೂಡ ನಾಮಿನಲ್ ಅಕೌಂಟ್, ಎಕ್ಸ್ಪೆನ್ಸ್ ರೂಲ್ ಪ್ರಕಾರ ಡೆಬಿಟ್ ಆಗಬೇಕು. ಆದರೆ ಕ್ಯಾಶ್ನ ಪೇ ಮಾಡ್ತಿರೋದ್ರಿಂದ ಕ್ಯಾಶ್ ಅಕೌಂಟ್ ರಿಯಲ್ ಅಕೌಂಟ್, ಕ್ಯಾಶ್ ಹೊರಗೆ ಹೋಗ್ತಿದೆ, ಅದನ್ನು ಕ್ರೆಡಿಟ್ ಮಾಡಿ. ಓಕೆ ಸ್ಟೂಡೆಂಟ್ಸ್, ಇದನ್ನು ಪೇಮೆಂಟ್ ವೋಚರಲ್ಲಿ ಎಂಟ್ರಿ ಮಾಡೋಣ. ಬಿಕಾಸ್ ಇವರು ಪೇಮೆಂಟ್ ಮಾಡ್ತಾ ಇರೋದ್ರಿಂದ ಪೇಮೆಂಟ್ ವೋಚರ್ F5 ಪ್ರೆಸ್ ಮಾಡಿ. ಸೊ ಪೇಮೆಂಟ್ ನಂಬರ್ 4 ಇದು, ಎಂಟರ್. ಡೆಬಿಟ್ ಯಾವ್ಯಾವ ಅಕೌಂಟ್ಸ್ ಡೆಬಿಟ್ ಆಗ್ತಿದೆ, ಅಡ್ವರ್ಟೈಸ್ಮೆಂಟ್ ಅಕೌಂಟ್ ₹550, ಎಂಟರ್. ಮತ್ತೆ ಅಗೇನ್ ಡಿ ಪ್ರೆಸ್ ಮಾಡಿ. ಸೊ ಆಫೀಸ್ ರೆಂಟ್ ಅಕೌಂಟ್ ₹3000 ಕ್ರೆಡಿಟ್, ಕ್ಯಾಶ್ ಮಾಡಿ, ಯಾಕೆಂದರೆ ಕ್ಯಾಶ್ನ ಪೇ ಮಾಡಿರೋದ್ರಿಂದ ಎಂಟರ್. ಸೊ ನೆಕ್ಸ್ಟ್, ಸೋಲ್ಡ್ ಗೂಡ್ಸ್ ವರ್ತ್ ₹2000 ಟು ಮಿಸ್ಟರ್ ರಾಜೀವ್ ಆನ್ ಕ್ರೆಡಿಟ್. ಸೊ ರಾಜೀವ್ ಅವರಿಗೆ ₹2000 ಗೂಡ್ಸ್ನ ಸೇಲ್ ಮಾಡಿದ್ದಾರೆ, ಕ್ರೆಡಿಟ್ ಆಗಿ ಸೇಲ್ ಮಾಡಿದ್ದಾರೆ. ಸೊ ಇದು ಕ್ರೆಡಿಟ್ ಸೇಲ್ ಟ್ರಾನ್ಸಾಕ್ಷನ್. ರಾಜೀವ್ ಅವರು ಇಲ್ಲಿ ಡೆಟಾರ್. ಸೊ ಇದನ್ನು ನಾವು ಸೇಲ್ಸ್ ವೋಚರಲ್ಲಿ ಎಂಟ್ರಿ ಮಾಡಬೇಕು. ಸೊ ಇದರಲ್ಲಿ ಸೇಲ್ಸ್ ಅಕೌಂಟ್ ಬರುತ್ತೆ. ಸೊ ಸೇಲ್ಸ್ ಅಕೌಂಟ್ ನಾಮಿನಲ್ ಅಕೌಂಟ್, ಬಿಕಾಸ್ ಇಟ್ ಇಸ್ ಅ ಟೈಪ್ ಆಫ್ ಇನ್ಕಮ್ ಅಕೌಂಟ್. ಸೊ ನಾಮಿನಲ್ ರೂಲ್ ಪ್ರಕಾರ ಇನ್ಕಮ್ಸ್ನ ಕ್ರೆಡಿಟ್ ಮಾಡಿ, ಸೇಲ್ಸ್ ಅಕೌಂಟ್ ಕ್ರೆಡಿಟ್ ಮಾಡಿ. ರಾಜೀವ್ ಡೆಟಾರ್ ಆಗಿರೋದ್ರಿಂದ ಪರ್ಸನಲ್ ಅಕೌಂಟ್ ಪ್ರಕಾರ ಡೆಬಿಟ್ ದ ರಿಸೀವರ್. ಇಲ್ಲಿ ಗೂಡ್ಸ್ನ ರಾಜೀವ್ ಅವರು ರಿಸೀವ್ ಮಾಡ್ಕೊಳ್ಳೋದ್ರಿಂದ ರಾಜೀವ್ ಅಕೌಂಟ್ನ ಡೆಬಿಟ್ ಮಾಡಿ. ಸೊ ಸೇಲ್ಸ್ ಅಕೌಂಟ್ F8. ಸೊ F8 ನಾದರೂ ಪ್ರೆಸ್ ಮಾಡಿ, ಅಥವಾ ಸೇಲ್ಸ್ ಅಂತ ಇದೆ ಇಲ್ಲಿನಾದರೂ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಾನು ಆಗಲೇ ಹೇಳಿದಂಗೆ ಇದು ಇನ್ವಾಯ್ಸ್ ಮಾಡಲ್ ಇದೆ. ಇದು ಇನ್ವಾಯ್ಸ್ ಮಾಡಲ್ ಬೇಡ ನಮ್ಗೆ. ಈ ರೀತಿ ಇದ್ರೆ ನೀವು ಇದನ್ನು ಆಸ್ ವೋಚರ್ ಅಂತ ಕ್ಲಿಕ್ ಮಾಡಿ, ಅಥವಾ Ctrl+V ಆದರೂ ಪ್ರೆಸ್ ಮಾಡ್ಬೋದು. ಓಕೆ ಸ್ಟೂಡೆಂಟ್ಸ್, ಸೊ ರಾಜೀವ್ ಅಕೌಂಟ್ನ ಇಲ್ಲಿ ಡೆಬಿಟ್ ಮಾಡ್ಕೊಳ್ಳಿ. ರಾಜೀವ್ ಅಕೌಂಟ್ ಪ್ರೆಸ್ ಎಂಟರ್. ₹2000 ಗೂಡ್ಸ್ ಸೇಲ್ ಆಗಿರೋದ್ರಿಂದ 2000. ನ್ಯೂ ರೆಫರೆನ್ಸ್ನ ಕೊಡಿ. ಸೊ ಅವ್ರ ನೇಮ್ ಕೇಳ್ತಾ ಇದೆ, ಇಲ್ಲಿ ರಾಜೀವ್ ಅವರ ನೇಮ್ ಕೊಡ್ಬೋದು. ಡ್ಯೂ ಡೇಟ್ ಕೇಳ್ತಿದೆ, ಅಂದರೆ ರಾಜೀವ್ ಅವರಿಗೆ ವೀರೇಶ್ ಅವರು ಎಷ್ಟು ಟೈಮ್ ಕೊಟ್ಟಿದ್ದಾರೆ ಆ ₹2000 ವಾಪಸ್ ತೀರಿಸೋದಕ್ಕೆ, ಅದನ್ನು ಡ್ಯೂ ಡೇಟ್ ಹಾಕಿ. ₹2000 ಅಮೌಂಟ್ ಇದೆ, ಡೆಬಿಟ್ ಇದೆ. ಓಕೆ ಫೈನ್. ಸೊ ಸೇಲ್ಸ್ ಅಕೌಂಟ್ ಇಲ್ಲಿ ಕ್ರೆಡಿಟ್ ಆಗುತ್ತೆ, ಬಿಕಾಸ್ ಸೇಲ್ಸ್ ಇಸ್ ನಾಮಿನಲ್ ಅಕೌಂಟ್. ಎಂಟ್ರಿ ಮಾಡಿ, ಎಂಟರ್. ಸೊ ನೆಕ್ಸ್ಟ್ ಎಂಟ್ರಿ ಏನಿದೆ, ಪೇಡ್ ಟು GPS ಹಾರ್ಡ್ವೇರ್ ಕಂಪನಿ ₹15,000. ನೀವು ಲಾಸ್ಟ್ ಒಂದು ಟೈಮ್ ನೋಡಿರ್ಬೋದು, ವೀರೇಶ್ ಅವರು GPS ಹಾರ್ಡ್ವೇರ್ ಕಂಪನಿಯಿಂದ ಪರ್ಚೇಸ್ ಮಾಡ್ಕೊಂಡಿದ್ರು ₹25,000. ಈಗ ಅವರಿಗೆ ₹15 ಪೇ ಮಾಡ್ತಿದ್ದಾರೆ. ಹಾಗಿದ್ರೆ ಇದು ಪೇಮೆಂಟ್ ವೋಚರಲ್ಲಿ ಬರುತ್ತೆ. GPS ಕಂಪನಿ ಇಲ್ಲಿ ಪರ್ಸನಲ್ ಅಕೌಂಟ್. ಸೊ ಈ ಅಕೌಂಟ್ ಡೆಬಿಟ್ ಆಗುತ್ತೆ, ಬಿಕಾಸ್ ಅವರು ಕ್ಯಾಶ್ನ ರಿಸೀವ್ ಮಾಡ್ಕೊಳ್ತಾ ಇರೋದ್ರಿಂದ ಡೆಬಿಟ್ ದ ರಿಸೀವರ್. ಕ್ಯಾಶ್ ಅಕೌಂಟ್ ಹೊರಗಡೆ ಹೋಗ್ತಿದೆ, ಸೊ ವಾಟ್ ಗೋಸ್ ಔಟ್ ಈಸ್ ಕ್ರೆಡಿಟ್. F5 ಪೇಮೆಂಟ್ ವೋಚರ್ಗೆ GPS ಹಾರ್ಡ್ವೇರ್ ಕಂಪನಿ. ಸೊ ಎಷ್ಟು 15,000 ಪೇಮೆಂಟ್ ಮಾಡ್ತಿದ್ದಾರೆ. ಎಂಟರ್. ನ್ಯೂ ರೆಫರೆನ್ಸ್ ಕೊಟ್ಟು ಮುಂದಕ್ಕೆ ಹೋಗಿ. ನೆಕ್ಸ್ಟ್ ಕ್ರೆಡಿಟ್ ಕ್ಯಾಶ್ ಅಕೌಂಟ್ 15,000 ಕ್ಯಾಶ್ ಅಕೌಂಟ್ನ ಪೇ ಮಾಡ್ತಿದ್ದಾರೆ. ಪ್ರೆಸ್ ಎಂಟರ್. ಸೊ ನೆಕ್ಸ್ಟ್ ಟ್ರಾನ್ಸಾಕ್ಷನ್, ರಿಸೀವ್ಡ್ ಅನ್ ಅಮೌಂಟ್ ಆಫ್ ₹15,000 ಫ್ರಮ್ ಕಸ್ಟಮರ್ ಇನ್ ಅಡ್ವಾನ್ಸ್. ಸೊ ವೀರೇಶ್ ಅವರು ಒಬ್ಬ ಕಸ್ಟಮರಿಂದ ₹15,000 ಅಡ್ವಾನ್ಸ್ ಆಗಿ ರಿಸೀವ್ ಮಾಡ್ಕೊಂಡ್ರು. ಸೊ ಕ್ಯಾಶ್ ಬಂದಿದೆ, ರೆಸಿಪ್ಟ್ ವೋಚರ್. ಆದರೆ ಇಲ್ಲಿ ಬರುವಂಥ ಲೆಡ್ಜರ್ಸ್ ಯಾವುದು, ಅಡ್ವಾನ್ಸ್ ಫ್ರಮ್ ಕಸ್ಟಮರ್ ಅಕೌಂಟ್. ಸೊ ಇದೊಂದು ಥರ ಗೈನ್ ನಮಗೆ. ಸೊ ಗೈನ್ ಆಗಿರೋದ್ರಿಂದ ಇದು ನಾಮಿನಲ್ ಅಕೌಂಟ್. ಸೊ ಆಲ್ ದ ಇನ್ಕಮ್ಸ್ ಅಂಡ್ ಗೇನ್ಸ್ ಕ್ರೆಡಿಟ್ ಮಾಡಿ, ಅಡ್ವಾನ್ಸ್ ಫ್ರಮ್ ಕಸ್ಟಮರ್ ಅಕೌಂಟ್ನ ಕ್ರೆಡಿಟ್ ಮಾಡಿ. ಕ್ಯಾಶ್ ಅಕೌಂಟ್ ಇಲ್ಲಿ ರಿಯಲ್ ಅಕೌಂಟ್ ಆಗ್ತಿದೆ, ವಾಟ್ ಕಮ್ಸ್ ಇನ್ ಡೆಬಿಟ್ ಮಾಡಿ. ಕ್ಯಾಶ್ ಅಕೌಂಟ್ಗೆ ಕ್ಯಾಶ್ ಬರ್ತಿದೆ, ಅದನ್ನು ಡೆಬಿಟ್ ಮಾಡಿ. ಸೊ ಅಡ್ವಾನ್ಸ್ ರಿಸೀವ್ ಮಾಡ್ಕೊತಿದ್ದೀವಿ ಅಂದರೆ ರೆಸಿಪ್ಟ್ ವೋಚರ್. ಸೊ ರೆಸಿಪ್ಟ್ ವೋಚರ್ F6 ಪ್ರೆಸ್ ಮಾಡಿ. ಸೊ ರೆಸಿಪ್ಟ್ ವೋಚರ್ ಬಂದಿದೆ, ಕ್ರೆಡಿಟ್ ಏನಾಗ್ತಿದೆ ಅಲ್ಲಿ, ಅಡ್ವಾನ್ಸ್ ಫ್ರಮ್ ಕಸ್ಟಮರ್ ಅಕೌಂಟ್. ಸೊ ಎಷ್ಟು 15,000 ರಿಸೀವ್ ಮಾಡ್ಕೊಂಡಿದೆ, ಡೆಬಿಟ್ ಕ್ಯಾಶ್ ಆಗ್ತಿದೆ. ಎಂಟರ್. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಇದೆ ನೋಡೋಣ. ಕಮಿಷನ್ ರಿಸೀವ್ಡ್ ₹800 ಕಮಿಷನ್ನ ರಿಸೀವ್ ಮಾಡ್ಕೊಂಡ್ರು, ಅಂದರೆ ರೆಸಿಪ್ಟ್ ವೋಚರ್. ಕಮಿಷನ್ ರಿಸೀವ್ಡ್ ಅಕೌಂಟ್ ಇಸ್ ಅ ಟೈಪ್ ಆಫ್ ಇನ್ಕಮ್ ಆಗಿರೋದ್ರಿಂದ ನಾಮಿನಲ್ ಅಕೌಂಟ್ ಅಲ್ಲಿ ಬರುತ್ತಿದ್ದು. ಸೊ ಇನ್ಕಮ್ಸ್ನ ಕ್ರೆಡಿಟ್ ಮಾಡಿ. ಕ್ಯಾಶ್ ಅಕೌಂಟ್ ಕ್ಯಾಶ್ ಬರ್ತಾ ಇದೆ ಇದರಲ್ಲಿ. ಸೊ ಕ್ಯಾಶ್ ಬರ್ತಾ ಇದೆ ರಿಯಲ್ ಅಕೌಂಟ್ ಪ್ರಕಾರ, ವಾಟ್ ಕಮ್ಸ್ ಇನ್ ಡೆಬಿಟ್. ಸೊ ರೆಸಿಪ್ಟ್ ವೋಚರಲ್ಲಿ ಎಂಟ್ರಿ ಮಾಡಬೇಕು. ಸೊ ಸೇಮ್ ಕಮಿಷನ್ ರಿಸೀವ್ಡ್ ಎಷ್ಟು ₹800. ಎಂಟರ್. ಡೆಬಿಟ್ ಕ್ಯಾಶ್ ಆಗ್ತಾ ಇದೆ. ಎಂಟರ್. ನೆಕ್ಸ್ಟ್, ₹1,800 ಪೇಡ್ ಟುವಾರ್ಡ್ಸ್ ಎಲೆಕ್ಟ್ರಿಸಿಟಿ ಬಿಲ್ ಫಾರ್ ದ ಏಪ್ರಿಲ್ ಮಂತ್ ಅಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಬಂದಿದೆ. ₹1,800 ಪೇ ಮಾಡಿದ್ದಾರೆ, ಅಂದರೆ ಪೇಮೆಂಟ್ ವೋಚರ್. ಯಾವ್ಯಾವ ಲೆಡ್ಜರ್ಸ್ ಬರುತ್ತೆ, ಎಲೆಕ್ಟ್ರಿಸಿಟಿ ಬಿಲ್ ಅಕೌಂಟ್ ಬರುತ್ತೆ. ಸೊ ಇದು ಟೈಪ್ ಆಫ್ ಎಕ್ಸ್ಪೆನ್ಸ್ ಆಗಿರೋದ್ರಿಂದ ನಾಮಿನಲ್ ಅಕೌಂಟ್. ಸೊ ಇದನ್ನ ಡೆಬಿಟ್ ಮಾಡಿ. ಕ್ಯಾಶ್ ಅಕೌಂಟ್ ಹೊರಗೆ ಹೋಗ್ತಿದೆ, ರಿಯಲ್ ಅಕೌಂಟ್ ರೂಲ್ ಪ್ರಕಾರ ವಾಟ್ ಗೋಸ್ ಔಟ್ ಇಸ್ ಕ್ರೆಡಿಟ್. ಸೊ ಇದನ್ನ ನಾವು ಪೇಮೆಂಟ್ ವೋಚರಲ್ಲಿ ಎಂಟ್ರಿ ಮಾಡಬೇಕು. F5 ಪೇಮೆಂಟ್ ನಂಬರ್ 6. ಸೊ ಎಲೆಕ್ಟ್ರಿಸಿಟಿ ಬಿಲ್ ಅಕೌಂಟ್ 1,800 ಡೆಬಿಟ್ ಮಾಡಿ. ಕ್ಯಾಶ್ ಕ್ರೆಡಿಟ್ ಆಗುತ್ತೆ. ಎಂಟರ್ ಪ್ರೆಸ್ ಮಾಡ್ತಾ ಹೋಗಿ. ನೆಕ್ಸ್ಟ್
ಏನಿದೆ ಪೇಡ್ 1250 2 hours ಫೋನ್ ಬಿಲ್. ಸೊ ಅದೇ ಥರನೇ ಎಲೆಕ್ಟ್ರಿಸಿಟಿ ಬಿಲ್ ಥರನೇ ಫೋನ್ ಬಿಲ್ಲು ಕಟ್ಟಿದ್ರು. ಸೊ ಇದು ಸೇಮ್ ಎಂಟ್ರಿ ಆಗುತ್ತೆ. ಫೋನ್ ಬಿಲ್ ಅಕೌಂಟ್ ನಾಮಿನಲ್ ಇದನ್ನು ಡೆಬಿಟ್ ಮಾಡಿ, ಕ್ಯಾಶ್ ಹೊರಗೆ ಹೋಗ್ತಿದೆ ಕ್ಯಾಶ್ ಅಕೌಂಟ್ನ ಕ್ರೆಡಿಟ್ ಮಾಡಿ. ಸೊ ಪೇಮೆಂಟ್ ವೋಚರಲ್ಲಿ ಇದು ಎಂಟ್ರಿ ಆಗುತ್ತೆ, ಯಾಕೆಂದರೆ ಪೇಮೆಂಟ್ ಮಾಡಿದ್ದಾರೆ. ಫೋನ್ ಬಿಲ್ 1250, ಎಸ್ 1250 ಕ್ರೆಡಿಟ್ ಕ್ಯಾಶ್ ಎಂಟರ್. ನೆಕ್ಸ್ಟ್ ಆಲ್ಸೋ ಸೇಮ್ ಪೇಮೆಂಟ್ ಎಂಟ್ರಿ ಇದೆ. ಪೇಡ್ ಸ್ಯಾಲರೀಸ್ ಟು ಸ್ಟಾಫ್ ಮೆಂಬರ್ಸ್ ಫಾರ್ ದ ಏಪ್ರಿಲ್ ಮಂತ್. ಸೊ ಏಪ್ರಿಲ್ ಮಂತಲ್ಲಿ ಸ್ಟಾಫ್ಗೆ ಸ್ಯಾಲ್ರಿ ಪೇ ಮಾಡಿದ್ದಾರೆ 12,000 rupees. ಸೊ ಇಲ್ಲೂ ಅಷ್ಟೇ ಸ್ಯಾಲ್ರಿ ಅಕೌಂಟ್ ಬರುತ್ತೆ, ಅದು ನಾಮಿನಲ್ ಅಕೌಂಟೇ, ಅದು ಎಕ್ಸ್ಪೆನ್ಸ್ ಆಗಿರೋದ್ರಿಂದ ಡೆಬಿಟ್ ಮಾಡಿ, ಕ್ಯಾಶ್ ರಿಯಲ್ ಅಕೌಂಟ್ ಅದು ಹೊರಗೆ ಹೋಗ್ತಿರೋದ್ರಿಂದ ಕ್ರೆಡಿಟ್ ಮಾಡಿ. ಇದು ಪೇಮೆಂಟ್ ವೋಚರ್. ಪೇಮೆಂಟ್ ನಂಬರ್ 8 ಸ್ಯಾಲರೀಸ್ 12,000 ಎಂಟರ್. ಕ್ರೆಡಿಟ್ ಕ್ಯಾಶ್ ಆಗ್ತಿದೆ ಎಂಟರ್ ಆಕ್ಸೆಪ್ಟ್. ಸೊ ವೆಲ್ ಸ್ಟೂಡೆಂಟ್ಸ್, ನಮ್ಮ ಎಲ್ಲ ಟ್ರಾನ್ಸಾಕ್ಷನ್ನು ಈಗ ವೋಚರ್ ಎಂಟ್ರಿ ಮುಗಿದಿದೆ. ಸೊ ಹಾಗಿದ್ರೆ ಎಸ್ಕೇಪ್ ಕೊಟ್ಟು ಹೊರಗಡೆ ಬನ್ನಿ. ಸೊ ಇಲ್ಲಿಗೆ ನಮ್ಮ ಫಸ್ಟ್ ವೋಚರ್ ಎಂಟ್ರಿ ಕ್ಲಾಸ್ ಮುಗಿದಿದೆ. ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಕಂಟಿನ್ಯೂ ಮಾಡೋಣ. ರಿಪೋರ್ಟ್ನ ಚೆಕ್ ಮಾಡೋದು ಹೇಗೆ ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ.